ನಮಸ್ಕಾರ ಗೆಳೆಯರೇ. ನಾನು ಪುರುಷೋತ್ತಮ್ ಅಂತ. ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಬೆಂಗಳೂರಿನ ಅಧೀನ ನ್ಯಾಯಾಲಯಗಳಲ್ಲಿ ನಾನು ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ದು, ನಾನು ಸಾಮಾನ್ಯ ಜನತೆಗೆ ಕಾನೂನಿನ ಅರಿವನ್ನು ಮತ್ತು ಶಿಕ್ಷಣವನ್ನು ಮೂಡಿಸೋ ಕೆಲಸ ಮಾಡ್ತಾಯಿದ್ದೀನಿ. ಈ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ನಾನು ತಗೊಂಡಿರೋಂಥ ವಿಷಯ ಏನು ಅಂತಂದರೆ, ಹಿಂದೂಗಳಲ್ಲಿ ವಿಚ್ಛೇದನ ಹೇಗೆ ಪಡ್ಕೊಳ್ಳೋದು, ಅಂದರೆ ಡಿವೋರ್ಸನ್ನು ಹೇಗೆ ಪಡ್ಕೋಬೇಕಾಗ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಗಂಡ ನನಗೆ ಹಿಂಸೆ ಕೊಡ್ತಾನೆ, ಅವನಿಂದ ಬಿಡುಗಡೆ ಕೊಡಿಸಿ ಅಂತ ಕೇಳಲಿಕ್ಕಾಗ್ತದ? ಅಥವಾ ನನ್ನ ಗಂಡ ನನಗೆ ಹೊಡಿತಾನೆ ಬಡಿತಾನೆ ಅಂತ ಹೇಳಿ ಏನೋ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡು ನೀನು ಇವತ್ತಿಂದ ನಾನು ಗಂಡ ಅಥವಾ ನೀನು ಹೆಂಡತಿ ಅಲ್ಲ ಅಂತ ಹೇಳ್ಕೊಂಡು ಒಂದು ಕರಾರು ಮುಖಾಂತರ, ಒಂದು ಅಗ್ರಿಮೆಂಟ್ ಮಾಡೋ ಮುಖಾಂತರ ಅದನ್ನು ಒಬ್ಬರು ನೋಟ್ರಿ ಹತ್ರ ಸಿಗ್ನೇಚರ್ ಮಾಡಿಕೊಂಡ್ರೆ ಅದು ಡಿವೋರ್ಸ್ ತೊಗೊಂಡಂಗೆ ಆಗ್ತದ? ಈ ನಿಟ್ಟಿನಲ್ಲಿ ಈ ಎಲ್ಲ ಒಂದು ಗೊಂದಲಗಳನ್ನು ನಾವು ನಿವಾರಣೆ ಮಾಡೋದಕ್ಕೋಸ್ಕರ ಈ ಒಂದು ಕಾನೂನಿನ ಅರಿವನ್ನು ಮೂಡಿಸೋವಂಥ ಒಂದು ವಿಡಿಯೋನ ಮಾಡ್ತಿದ್ದು, ತಾವುಗಳು ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋವಂಥ ಮುಖಾಂತರ ಮತ್ತು ಶೇರ್ ಮಾಡೋ ಮುಖಾಂತರ, ಕಮೆಂಟ್ ಮಾಡೋ ಮುಖಾಂತರ ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ತಮಗೆ ಒಂದು ದೃಷ್ಟಾಂತನ ಕೊಡ್ತೀನಿ, ಒಂದು ಉದಾಹರಣೆಯನ್ನು ಕೊಡ್ತೀನಿ. ನೋಡಿ, ಒಂದು ಹೆಣ್ಮಗಳು ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗಿರ್ತಾಳೆ. ಮದುವೆ ಆದ ನಂತರ ಅವಳು ತನ್ನ ಆಕಾಂಕ್ಷೆಗಳನ್ನು ಇಟ್ಕೊಂಡು ಭಾಳ ಆಸೆಯಿಂದ ಇಟ್ಕೊಂಡು ಜೀವನ ಮಾಡಬೇಕು ಅಂತ ಮದುವೆ ಆಗಿರ್ತಾಳೆ ಒಬ್ಬ ವ್ಯಕ್ತಿನ. ಸೊ ಅವನು ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾನೆ. ಸೊ ಯಾವಾಗ ಫೋನ್ ಮಾಡಿದ್ರೂ ಸಹ ನಾನು ಬ್ಯುಸಿಯಾಗಿರ್ತೀನಿ, ನಾನು ಮಾತಾಡಲಿಕ್ಕಾಗೋದಿಲ್ಲ, ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿನಗೆ ನಾನು ಯಾವಾಗಲೂ ಮಾತಾಡಬೇಕು ಅಂತ ನಾನೇ ನಿನಗೆ ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದಿಲ್ಲ, ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾನೆ. ಈ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ಹೆಣ್ಮಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನು ನನ್ನ ಜೊತೆ ಜೀವನ ಮಾಡ್ತಾಯಿಲ್ಲ, ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ನನಗೆ ಒಂದು ಡಿವೋರ್ಸ್ ಬೇಕು ಅಂತ ಹೇಳಿ ಪೊಲೀಸ್ ಅವ್ರನ್ನ ಮೊರೆ ಹೋಗ್ಲಿಕ್ಕಾಗ್ತದ? ಸ್ಟೇಷನಲ್ಲಿ ಹೋಗಿ ಈ ಒಂದು ಇತ್ಯರ್ಥ ಮಾಡ್ಕೊಳ್ಳಿಕ್ಕಾಗ್ತದ? ನೋಡಿ, ಮತ್ತೊಂದು ಉದಾಹರಣೆ ಕೊಡ್ತೀನಿ ನಾನು. ಏನು ಅಂತಂದರೆ, ಹುಡುಗ ಕ್ರಿಶ್ಚಿಯನ್ ಧರ್ಮದವನಾಗಿರ್ತಾನೆ, ಹುಡುಗಿ ಹಿಂದೂ ಧರ್ಮದವಳಾಗಿರ್ತಾನೆ. ಇಬ್ಬರು ಒಂದು ವಿವಾಹ ಆಗ್ತದೆ, ಒಂದು ಪ್ರೇಮ ವಿವಾಹ ಆಗ್ತದೆ. ಪ್ರೇಮ ವಿವಾಹ ಆದ ನಂತರ ಹುಡುಗ ಏನು ಮಾಡ್ತಾನೆ, ಕ್ರಿಶ್ಚಿಯನ್ ಧರ್ಮದವನಾಗಿದ್ದು ಹೆಂಡತಿನ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾನೆ, ದೀಕ್ಷೆನ ಕೊಡಿಸ್ತಾನೆ. ದೀಕ್ಷೆ ಕೊಡಿಸಾದ ನಂತರ ಹೆಂಡತಿ ಏನು ಮಾಡ್ತಾಳೆ, ತನ್ನ ತವರು ಮನೆಯಲ್ಲಿ ತನ್ನ ತವರು ಮನೆಯಲ್ಲಿ ಹಿಂದೂ ಸಂಪ್ರದಾಯದಂತೆ ಕೆಲವೊಂದು ಕಾರ್ಯಕ್ರಮಗಳು ನಡೀತಿರ್ತದೆ, ಕೆಲವೊಂದು ಹಬ್ಬಗಳು ನಡೀತಿರ್ತದೆ. ಅದಕ್ಕೆ ಅವಳು ಹಬ್ಬಗಳಲ್ಲಿ ಹೋಗಿ ಭಾಗವಹಿಸೋದು, ಆ ಕಾರ್ಯಕ್ರಮಗಳನ್ನು ಮಾಡೋ ಅಂಥದ್ದು, ಮನೆಯಲ್ಲೇ ಸಹ ಹಿಂದೂ ದೇವತೆಗಳನ್ನು ಪೂಜೆ ಮಾಡೋ ಅಂಥದ್ದು ಎಲ್ಲನೂ ಮಾಡ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಗಂಡ, ನೋಡಿ, ನಾನು ನಿಮಗೆ ದೀಕ್ಷೆಯನ್ನು ಕೊಡಿಸಿದ್ದು ನೀವು ಮತ್ತೆ ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಇದು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ವಕೀಲರ ಹತ್ರ ಬಂದು, ಸೊ ಈ ರೀತಿಯಾದ ಹೆಂಡತಿ ದೀಕ್ಷೆ ತೊಗೊಂಡಿದ್ದು ಸಹ ಹಿಂದೂ ಧರ್ಮನ ಪೂಜೆ ಮಾಡ್ತಾ ಇದ್ದಾಳೆ, ಹಿಂದೂ ಒಂದು ಆಚರಣೆ ಮಾಡ್ತಾ ಇದ್ದಾಳೆ, ಸೊ ಹಾಗಾಗಿ ನನಗೆ ಡಿವೋರ್ಸ್ ಬೇಕು ಅಂತ ಕೇಳಲಿಕ್ಕೆ ಬರ್ತದಾ ಅನ್ನೋದು ಪ್ರಶ್ನೆ. ಮತ್ತು ನಾವು ಮುಂದುವರಿತಾ, ಗಂಡ ಸರಿಯಾಗಿ ನೋಡ್ಕೋತಾ ಇಲ್ಲ, ಕುಡಿದು ಬರ್ತಾನೆ, ಮತ್ತು ಅವ್ಯಾಚ ಶಬ್ದಗಳಿಂದ ನಿಂದಿಸ್ತಾನೆ, ಮತ್ತು ಎಲ್ಲರ ಒಂದು ಸಮ್ಮುಖದಲ್ಲಿ, ನೆಂಟರೆಷ್ಟು ಒಂದು ಸಮ್ಮುಖದಲ್ಲಿ ಬೈತಾನೆ. ಸೊ ನನಗೆ ಡಿವೋರ್ಸ್ ಬೇಕು ಅಂತ ಕೇಳೋಂಥ ಸಂದರ್ಭದಲ್ಲಿ ಡಿವೋರ್ಸ್ ಸಿಗ್ತದಾ? ಅಥವಾ ಹೆಂಡತಿ ಕೆಲಸದಲ್ಲಿರ್ತಾಳೆ, ಸೊ ಗಂಡನೂ ಸಹ ಕೆಲಸದಲ್ಲಿರ್ತಾನೆ. ಸೊ ಆ ಹೆಂಡತಿಗೆ ಆ ಕೆಲಸವನ್ನು ಬಿಟ್ಬಿಡು, ಕೆಲಸವನ್ನು ಮಾಡಬೇಡ ಅಂತ ಹೇಳ್ತಾನೆ. ಸೊ ಹೆಂಡತಿಗೆ ಅದು ಇಷ್ಟ ಇರೋದಿಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲ, ನೀನು ಕೆಲಸ ಮಾಡೋದಾದ್ರೆ ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಈ ಸಂದರ್ಭದಲ್ಲಿ ಡಿವೋರ್ಸು ಕಾನೂನಲ್ಲಿ ಸಿಗ್ತದಾ ಅನ್ನೋದು ಪ್ರಶ್ನೆ ಆಗ್ತದೆ. ಇನ್ನೊಂದು ಉದಾಹರಣೆ ತೊಗೊಳೋದಾದರೆ, ಗಂಡನಿಗೆ ಬೇರೆ ಊರಿನಲ್ಲಿ ಟ್ರಾನ್ಸ್ಫರ್ ಆಗ್ತದೆ, ಹೆಂಡತಿಗೂ ಒಂದೇ ಊರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಗಂಡ ಊರಿಗೆ ಟ್ರಾನ್ಸ್ಫರ್ ಆದಂಥ ಊರಿಗೆ ಹೆಂಡತಿನೂ ಕರೀತಾನೆ, ಬನ್ನಿ ನಮ್ಮ ಜೊತೆಗೆ ನೀವು ಜೀವನ ಮಾಡಿ ಅಂತ ಹೇಳಿ
ಆ ಹೆಂಡತಿ ನಾನು ಬರೋದಿಲ್ಲ, ನೀವು ಬೇಕಾದ್ರೆ ಹೋಗಿ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಗಂಡ ಬಂದು ವಕೀಲರ ಹತ್ರ ಬಂದು, ನೋಡಿ ನನ್ನ ಹೆಂಡತಿ ನನ್ನ ಜೊತೆ ಬರ್ತಾ ಇಲ್ಲ, ಸೊ ನನಗೆ ಈ ಒಂದು ಊರಿನಲ್ಲಿ ಟ್ರಾನ್ಸ್ಫರ್ ಆಗಿದೆ, ಈಗ ಅವ್ರು ಬಂದು ನನ್ನ ಜೊತೆ ಜೀವನ ಮಾಡಬೇಕು, ಅದು ಆ ಊರ ಅದು ಧರ್ಮ ಅಲ್ವಾ, ಸೊ ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡತಿ ಇರಬೇಕಲ್ವ, ಈ ನಿಟ್ಟಿನಲ್ಲಿ ನನಗೆ ಅವರು ಬರ್ತಾ ಇಲ್ಲ, ಸೊ ನಾನು ಕೇಳ್ತಾ ಇದ್ದೀನಿ, ಮಗು ಜೊತೆಗೆ ಅದೇ ಊರಿನಲ್ಲಿ ಇದ್ದಾರೆ, ನನಗೆ ನನ್ನ ಜೊತೆ ಬದುಕ್ತಾ ಇಲ್ಲ, ಹಾಗಾಗಿ ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾರೆ. ಸೊ ಈ ಒಂದು ಎಲ್ಲ ಒಂದು ಉದಾಹರಣೆಗಳಲ್ಲಿ ನಮಗೆ ಏನು ಅರ್ಥ ಆಗ್ತದೆ ಅಂತಂದರೆ, ಯಾವ ಸಂದರ್ಭದಲ್ಲಿ ನಾವು ಒಂದು ವಿಚ್ಛೇದನ ಅಥವಾ ಒಂದು ಡಿವೋರ್ಸ್ನ ಪಡ್ಕೋಬೋದು, ಯಾವ್ಯಾವ ಒಂದು ನಿಟ್ಟಿನಲ್ಲಿ ಈ ಒಂದು ಡಿವೋರ್ಸು ಕಾನೂನು ಬದ್ಧವಾಗಿರ್ತದೆ ಅನ್ನೋದನ್ನು ನಾನು ತಿಳ್ಕೊಳ್ಳೋಣ ಗೆಳೆಯರೆ. ಈ ನಿಟ್ಟಿನಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೋಡಿ, ಹಿಂದೂ ವಿವಾಹ ಕಾಯ್ದೆ ಅಂತ ಒಂದು ಕಾನೂನಿದೆ. ಆ ಕಾನೂನು ನಡಿನಲ್ಲಿ ಸೆಕ್ಷನ್ 13 ಕಲಂ 13 ಪ್ರಕಾರ ವಿಚ್ಛೇದನದ ಬಗ್ಗೆ ಪ್ರಸ್ತಾಪ ಮಾಡ್ತದೆ. ಸೊ ಈ ನಿಟ್ಟಿನಲ್ಲಿ ನಾವುಗಳು ಕಲಂ 13 ಅಥವಾ ಸೆಕ್ಷನ್ 13 ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅದು ಏನು ಹೇಳುತ್ತೆ, ವಿವಾಹ ಅಥವಾ ಒಂದು ವಿಚ್ಛೇದನ ಒಂದು ಸಂಬಂಧವಾಗಿ ತಿಳ್ಕೊಳ್ಳೋಣ ಗೆಳೆಯರೆ. ನೋಡಿ ಸೆಕ್ಷನ್ 13 ಅಂತ, ಸೊ ಅದು ಡಿವೋರ್ಸ್ ಬಗ್ಗೆ ಹೇಳ್ತದೆ ನೋಡಿ. ಎನಿ ಮ್ಯಾರೇಜ್ ಸಾಲಮ್ನೈಸ್ಡ್ ವೆದರ್ ಬಿಫೋರ್ ಆರ್ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿಸ್ ಆ್ಯಕ್ಟ್ ಮೇ ಆನ್ ಎ ಪಿಟಿಷನ್ ಪ್ರೆಸೆಂಟೆಡ್ ಐದರ್ ಬೈ ದ ಹಸ್ಬೆಂಡ್ ಆರ್ ವೈಫ್ be dissolved by a decree of divorce on the ground that the other party has after solemnization of the marriage had voluntary sexual intercourse with any person other than her spouse ಅಂತ ಹೇಳ್ತದೆ ನೋಡಿ. ಸೆಕ್ಷನ್ 13 ಕ್ಲಾಸ್ 1 ಕಲಂ 13(1) ಆ ಒಂದು ನಿಟ್ಟಿನಲ್ಲಿ ಈ ಹಿಂದೂ ವಿವಾಹ ಕಾಯ್ದೆ ಅನ್ನೋದು ಡಿವೋರ್ಸು ಪತಿ ಆಗಿರ್ಬೋದು ಅಥವಾ ಪತ್ನಿ ಆಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಡಿವೋರ್ಸ್ನ ತಗೋಬೋದು ಅಂತ ಹೇಳ್ತದೆ ನೋಡಿ. ಅದೇ ಸೆಕ್ಷನ್ 13 ಕ್ಲಾಸ್ 1 ಸಬ್ ಕ್ಲಾಸ್ 2 ಅದರಲ್ಲಿ ಮೊದಲನೇ ಭಾಗದಲ್ಲಿ ಗಂಡ ಅಥವಾ ಹೆಂಡತಿ ಇಬ್ಬರೂ ಸಹ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಡಿವೋರ್ಸ್ನ ತಗೋಬೋದು. ಮತ್ತು ಅದೇ ಸೆಕ್ಷನಿನ ಅದೇ ಕಲಮಿನ 2ನೇ ಭಾಗದಲ್ಲಿ ಬರೀ ಪತ್ನಿ ನೋಡಿ, ವೈಫ್ ಮೇ ಆಲ್ಸೋ ಪ್ರೆಸೆಂಟ್ ಎ ಪಿಟಿಷನ್ ಫಾರ್ ದ ಡಿಸೊಲ್ಯೂಷನ್ ಆಫ್ ಅವರ್ ಮ್ಯಾರೇಜ್ ಬೈ ಡಿಕ್ರಿ ಆಫ್ ಡಿವೋರ್ಸ್ ಆನ್ ದ ಗ್ರೌಂಡ್ ಅಂತ ಕೇಳ್ತಾರೆ. ಅಂದರೆ ಮೊದಲನೇ ಭಾಗದಲ್ಲಿ ಗಂಡ ಅಥವಾ ಹೆಂಡತಿ ಇಬ್ಬರು ಅಲ್ಲಿ ಯಾರಾದರೂ ಒಬ್ಬರು ಕಾನೂನಿನಲ್ಲಿ ಒಂದು ಅಪ್ಲಿಕೇಶನ್ನ ಹಾಕೋ ಮುಖಾಂತರ, ಫ್ಯಾಮಿಲಿ ಕೋರ್ಟ್ನಲ್ಲಿ ಒಂದು ಅಪ್ಲಿಕೇಶನ್ ಹಾಕೋ ಮುಖಾಂತರ ಒಂದು ಡಿವೋರ್ಸ್ನ ಪಡ್ಕೋಬೋದು. 2ನೇ ಭಾಗದಲ್ಲಿ ಕೇವಲ ಪತ್ನಿ ಕೆಲವೊಂದು ಸಂದರ್ಭದಲ್ಲಿ ಡಿವೋರ್ಸನ್ನು ಪಡ್ಕೊಬೋದು ಅಂತ ಇದೆ ನೋಡಿ. ಡಿಕ್ರಿ ಆಫ್ ಡಿವೋರ್ಸ್ ಅಂತ ನಾನು ಉದಾಹರಣೆ ಕೊಟ್ಟೆ ತಮಗೆ. ಏನಂತ ಉದಾಹರಣೆ ಕೊಟ್ಟೆ ಅಂತಂದರೆ, ಒಂದು ಸಂದರ್ಭದಲ್ಲಿ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ನಾನು ಇನ್ನು ಮೇಲೆ ನಿನ್ನ ಗಂಡ ಅಲ್ಲ, ನೀನು ನನ್ನ ಹೆಂಡತಿ ಅಲ್ಲ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನೋಟ್ರಿ ಅವ್ರ ಮುಂದೆ ಹೋಗಿ ಒಂದು ಆ ಪತ್ರಕ್ಕೆ ಸಹಿಯನ್ನು ಹಾಕ್ಸ್ಕೊಂಡಿದ ತಕ್ಷಣ ನಮಗೆ ಡಿವೋರ್ಸ್ ಸಿಕ್ತು ಅನ್ನೋದು ತಪ್ಪಾಗ್ತದೆ. ಡಿವೋರ್ಸ್ ಅನ್ನೋದು ಕೋರ್ಟ್ ಮುಖಾಂತರನೇ ತಾವು ಪಡ್ಕೋಬೇಕಾಗ್ತದೆ, ಥ್ರೂ ಡಿಕ್ರಿ ಆಫ್ ಡಿವೋರ್ಸ್ ಅಂತ. ಡಿಕ್ರಿ ಅಂತಂತಂದರೆ ಫಾರ್ಮಲ್ ಅಡ್ಜುಡಿಕೇಷನ್ ಆಫ್ ರೈಟ್ಸ್ ಆಫ್ ಪಾರ್ಟೀಸ್ ಅಂತ. ಅಂದರೆ ಡಿಕ್ರಿ ಅಂತಂದರೆ ಕಾನೂನು ಪರಿಗಣಿಸ್ತದೆ, ಕಾನೂನು ಹೇಳ್ತದೆ ಇನ್ನು ಮುಂದೆ ನೀವು ಗಂಡ ಹೆಂಡತಿಯ ಒಂದು ಸಂಬಂಧ ಇರೋದಿಲ್ಲ ಅಂತ ಹೇಳಿ ಒಂದು ಫಾರ್ಮಲ್ ಆಗಿ ಒಂದು ಜಡ್ಜ್ಮೆಂಟ್ ಮುಖಾಂತರ ಒಂದು ತೀರ್ಮಾನವನ್ನು ತಗೊಳ್ತದೆ. ಅದನ್ನು ನಾವು ಡಿಕ್ರಿ ಅಂತ ಕರಿತೀವಿ. ಸೊ ಆ ಒಂದು ಡಿಕ್ರಿ ಮುಖಾಂತರನೇ ನಾವು ವಿಚ್ಛೇದನ ಪಡ್ಕೊಬೇಕು. ಈ ನಿಟ್ಟಿನಲ್ಲಿ ಏನು ಹಿಂದೂ ವಿವಾಹ ಕಾಯ್ದೆ ಅನ್ನೋದು ಈ ಒಂದು ವಿಚ್ಛೇದನ ಒಂದು ಇದರಲ್ಲಿ 3 ರೀತಿಯಾದಂಥ ಒಂದು ಸಿದ್ಧಾಂತ ಹೇಳ್ತದೆ. ಈ ಒಂದು 3 ಸಿದ್ಧಾಂತಗಳಲ್ಲಿ ಈ ಒಂದು ವಿಚ್ಛೇದನ ಅನ್ನೋ ಒಂದು ಕಾನ್ಸೆಪ್ಟು ನಾವು ಅರ್ಥ ಮಾಡ್ಕೊಬೇಕು ಗೆಳೆಯರೆ. ಸೊ ಯಾವ್ಯಾವು ಅವು ಸಿದ್ಧಾಂತ ಅಥವಾ ಒಂದು ಪ್ರಪೋಸಿಷನ್ ಆಫ್ ಲಾ ಅಥವಾ ಥಿಯರೀಸ್ ಆಫ್ ಡಿವೋರ್ಸ್ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಫಾಲ್ಟ್ ಥಿಯರಿ ಅಂತ. ಅಂದರೆ ಯಾರಾದರೂ ಒಬ್ಬರು ಏನಾದರೂ ಒಂದು, ನಾನು ಕೆಲವೊಂದು ಹೇಳಿದೆ, ಈ ಎಲ್ಲ ಸಂದರ್ಭದಲ್ಲೂ ಡಿವೋರ್ಸ್ ಸಿಗೋದಿಲ್ಲ. ಈಗ ನಾನು ಒಂದು ಉದಾಹರಣೆ ಕೊಟ್ಟಂಗೆ, ಈಗ ನನ್ನ ಹೆಂಡತಿ ಬಂದ್ಬಿಟ್ಟು ನನ್ನ ಗಂಡನ ತಂದೆ ತಾಯಿಗೆ ಇಂಗ್ಲೀಷ್ ಬರೋದಿಲ್ಲ ಮತ್ತು ಅವರು ಗ್ರಾಮೀಣ ಪ್ರದೇಶದವರಾಗಿರ್ತಾರೆ,
ಹಾಗೂ ಗಂಡ ಅವನು ಏನು ಅವನ ಸರಿಯಾದ ಒಂದು ಪೋಸ್ಚರ್ ಅವನು ಸರಿಯಾಗಿರಲ್ಲ, ಸರಿಯಾಗಿ ನಿಂತ್ಕೊಳ್ಳೋಕೆ ಬರಲ್ಲ, ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ ಅವನಿಗೆ ಅನ್ನೋ ಒಂದು ಗ್ರೌಂಡನ್ನು ಇಟ್ಕೊಂಡು, ಒಂದು ರೀಸನ್ನ ಇಟ್ಕೊಂಡು ಡಿವೋರ್ಸ್ ತೊಗೊಬೋದ ಅಂತ ಕೇಳಿದ್ರೆ ಅದು ತೊಗೊಳ್ಲಿಕ್ಕೆ ಬರೋದಿಲ್ಲ. ಸೊ ಆ ರೀಸನನ್ನು ಯಾವ್ಯಾವ ಎಕ್ಸ್ಪ್ಲೇನ್ ಮಾಡ್ತವೆ ಅನ್ನಂದರೆ ಈ ಒಂದು ಫಾಲ್ಟ್ ಥಿಯರಿ ಆಫ್ ಡಿವೋರ್ಸ್, ಅಥವಾ ಯಾರಾದರೂ ಇಬ್ಬರಲ್ಲಿ ಈದರ್ ಆಫ್ ದಿ ಸ್ಪೌಸಸ್ಸಲ್ಲಿ ಯಾವುದಾದ್ರು ಒಬ್ಬರಿಗೆ ಒಂದು ಫಾಲ್ಟ್ ಇತ್ತು, ಆ ಫಾಲ್ಟ್ ಆಧಾರದ ಮೇಲೆ ಡಿವೋರ್ಸನ್ನು ಪಡ್ಕೋಬೋದು ಅನ್ನೋದು ಒಂದು ಸಿದ್ಧಾಂತ. ಇನ್ನೊಂದು ಸಿದ್ಧಾಂತ ಏನು ಅಂದರೆ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಅಂತ. ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಅಂತಂದರೆ ಇಬ್ಬರು ಪರಸ್ಪರ ಒಪ್ಪಿಗೆಯನ್ನು ಸೂಚಿಸಿ ಇನ್ನು ಮುಂದೆ ನಾವು ಗಂಡ ಹೆಂಡತಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಗೊಳ್ಳೋ ಅಂಥ ಒಂದು ನಿರ್ಧಾರ, ಆ ನಿರ್ಧಾರದ ಆದಾದಮೇಲೆ ಸಿಗೋಂಥ ಒಂದು ವಿಚ್ಛೇದನ ನಾವು ಆ ಒಂದು ಸಿದ್ಧಾಂತನ ನಾವು ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಥಿಯರಿ ಅಂತ ನಾವು ಕರಿತೀವಿ. ಇನ್ನೊಂದು ಇರ್ರಿಟ್ರಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅಂತ. ಇರ್ರಿಟ್ರಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅಂತಂದರೆ ಅದು ಮತ್ತೆ ನಾವು ಸಾಧ್ಯನೇ ಇಲ್ಲ, ಗಂಡ ಹೆಂಡತಿಯಾಗಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ನಿಟ್ಟಲ್ಲಿ ಈ ಒಂದು ಸಿದ್ಧಾಂತ ಮಾರ್ಪಟ್ಟಿದೆ ಗೆಳೆಯರೆ. ಈ ನಿಟ್ಟಿನಲ್ಲಿ ನಾವು ಮೊದಲನೇಗೆ ಫಾಲ್ಟ್ ಥಿಯರಿನ ತಗೊಳ್ಳೋಣ. ಫಾಲ್ಟ್ ಥಿಯರಿ ಆಫ್ ಡಿವೋರ್ಸ್ ನಾನು ಸೆಕ್ಷನ್ 13 ಕ್ಲಾಸ್ 1 ಹೇಳಿದೆ. ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಈ ಒಂದು ಸಂದರ್ಭ ಅಥವಾ ಒಂದು ಗ್ರೌಂಡ್ಸ್ ಆಫ್ ಡಿವೋರ್ಸ್ ಅಂತ ನಾವು ಏನು ಕರಿತೀವಿ, ಆ ಒಂದು ರೀಸನ್ ಆಫ್ ಡಿವೋರ್ಸ್ ಅಂತ ಏನು ಕರಿತೀವಿ, ಆ ರೀಸನ್ಸಲ್ಲಿ ಒಳಪಟ್ಟರೆ ಮಾತ್ರ ನಾವು ಡಿವೋರ್ಸನ್ನು ಪಡ್ಕೊಬೋದು. ಅದು ಯಾವುದ್ಯಾವುದು ಅಂತಂದರೆ ಮೊದಲನೇದಾಗಿ ಅಡಲ್ಟ್ರಿ ಅಂತ. ಅಡಲ್ಟ್ರಿ ಅಂತಂತಂದರೆ ಅನೈತಿಕ ಸಂಬಂಧ ಇಟ್ಕೊಳ್ಳೋ ಅಂಥದ್ದು. ಸೊ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಈ ಒಂದು ಮದುವೆ ಆಗಿದ್ದು ಸಂಸಾರ ಚೆನ್ನಾಗಿ ನಡೀತಿದ್ದು ಗಂಡ ಅಥವಾ ಹೆಂಡತಿ ಬೇರೆ ಒಬ್ಬ ವ್ಯಕ್ತಿಯೊಂದಿಗೆ ಒಂದು ಅನೈತಿಕ ಸಂಬಂಧ ಹೊಂದಿದ್ದಂಥ ಪಕ್ಷದಲ್ಲಿ, ಗಂಡ ಅನೈತಿಕ ಸಂಬಂಧ ಇಟ್ಕೊಂಡಿದ್ರೆ, ಸೊ ಹೆಂಡತಿ ಒಂದು ಡಿವೋರ್ಸ್ ಮೊರೆ ಹೋಗ್ಬೋದು, ಅಥವಾ ಹೆಂಡತಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ರೆ ಗಂಡ ಡಿವೋರ್ಸಿನ ಮೊರೆ ಹೋಗಿ ಡಿವೋರ್ಸನ್ನು ಪಡ್ಕೊಬೋದು. ಸೊ ಎರಡನೇದಾಗಿ ಕ್ರುಯಾಲಿಟಿ ಅಂತಂದರೆ ದೌರ್ಜನ್ಯ, ಕ್ರೌರ್ಯ. ಯಾವ ಒಂದು ಸಂದರ್ಭದಲ್ಲಿ ಕ್ರುಯಾಲಿಟಿ ಆಗುತ್ತೆ, ಕ್ರೌರ್ಯನ ಮಾಡಿದ್ರೆ ಅಥವಾ ಒಂದು ದೌರ್ಜನ್ಯ ದಬ್ಬಾಳಿಕೆ ಒಳಪಟ್ಟರೆ, ಇದರಲ್ಲಿ ದೌರ್ಜನ್ಯ ಅನ್ನೋ ಒಂದು ಸಿದ್ಧಾಂತದಲ್ಲಿ ಗಂಡ ಹೆಂಡತಿಗೆ ಕೊಡೋ ಅಂಥ ಒಂದು ಕಿರುಕುಳ ಆಗಿರ್ಬೋದು ಅಥವಾ ದೌರ್ಜನ್ಯ ಆಗಿರ್ಬೋದು, ಅದರಿಂದ ಹೆಂಡತಿ ಡಿವೋರ್ಸ್ನ ತೊಗೊಬೇಕು ಅಂತಿಲ್ಲ. ಇದು ಈದರ್ ಆಫ್ ದಿ ಜೆಂಡರ್. ನಾನು ಮೊದಲನೇ ಹೇಳಿದೆ ಸೆಕ್ಷನ್ 13 ಕ್ಲಾಸ್ 1 ಭಾಗ 1ರಲ್ಲಿ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಕೆಲವೊಂದು ಗ್ರೌಂಡ್ಸಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಗ್ರೀವ್ಡ್ ಪಾರ್ಟಿ ಅಂದರೆ ಒಬ್ಬರು ನೊಂದಿರೋ ಅಂಥ ಒಬ್ಬ ವ್ಯಕ್ತಿ ಅವರು ಈ ಒಂದು ಡಿವೋರ್ಸನ್ನು ಮೊರೆ ಹೋಗ್ಬೋದು ಅಂತ ಹೇಳಿದೆ ನಾನು. ಈ ನಿಟ್ಟಿನಲ್ಲಿ ಕ್ರುಯಾಲಿಟಿನ ಬಗ್ಗೆ ಯಾವ್ದ್ಯಾವುದು ಕ್ರುಯಾಲಿಟಿ ಆಗುತ್ತೆ, ಯಾವ್ದ್ಯಾವುದು ದೌರ್ಜನ್ಯ ಆಗ್ತದೆ ಅಂತ ನಾನು ತಮಗೆ ಸ್ಪಷ್ಟೀಕರಿಸ್ತೀನಿ. ಮತ್ತು ಮುಂದುವರಿತಾ ಡೆಸರ್ಷನ್ ಅಂತ, ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಅಂದರೆ ಗಂಡ ಅಥವಾ ಹೆಂಡತಿ ಗಂಡನ ಹೆಂಡತಿ ಬಿಡ್ಬೋದು ಅಥವಾ ಹೆಂಡತಿ ಗಂಡನ ಬಿಟ್ಟು ಹೋಗೋ ಅಂಥ ಸಂದರ್ಭ. ಸೊ ಆ ಸಂದರ್ಭದಲ್ಲಿ ಡಿವೋರ್ಸಿನ ಮೊರೆ ಹೋಗ್ಬೋದು ಅನ್ನೋದು ಒಂದು. ಇನ್ನೊಂದು ಕನ್ವರ್ಷನ್ ಅಂತಂದರೆ ಹಿಂದೂ ಹಾಗೂ ಮುಸ್ಲಿಂ ಅಥವಾ ಇನ್ನೊಂದು ಧರ್ಮಕ್ಕೆ ಯಾರಾದರೂ ಸೇರ್ಪಡೆ ಆದರೆ, ನೋಡಿ ನಾನು ಹಿಂದೂ ವಿವಾಹ ಕಾಯ್ದೆ ಬಗ್ಗೆಯಲ್ಲಿ ಹಿಂದೂ ವಿವಾಹದಲ್ಲಿ ಕಾಯ್ದೆಯಲ್ಲಿ ವಿಚ್ಛೇದನ ಬಗ್ಗೆ ಹೇಳ್ತಾ ಇದ್ದೀನಿ. ಹಿಂದೂ ಅಲ್ದಲೇ ಇರೋ ಅಂಥ ಒಂದು ಧರ್ಮನ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಹಿಂದೂ ವಿವಾಹ ಕಾಯ್ದೆಯಲ್ಲಿ ಹಿಂದೂಗಳಾದಂತಹ ಗಂಡ ಆಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು ಅವರು ವಿಚ್ಛೇದನ ಪಡ್ಕೊಳ್ಳೋ ಅಂಥ ಒಂದು ಸಾಧ್ಯತೆ ಇರ್ತದೆ. ಮುಂದುವರಿತಾ ಇನ್ಸ್ಯಾನಿಟಿ ಅನ್ನೋದು ಒಂದು ಗ್ರೌಂಡ್ ಆಗ್ತದೆ. ಇನ್ಸ್ಯಾನಿಟಿ ಅಂತಂದರೆ ಮಾನಸಿಕ ಸ್ಥಿತಿ ಚೆನ್ನಾಗಿಲ್ದಲೇ ಇರೋ ಅಂಥದ್ದು ಇನ್ಸ್ಯಾನಿಟಿ. ಈ ನಿಟ್ಟಿನಲ್ಲಿ ಯಾವುದೋ ಒಂದು ಇನ್ಸ್ಯಾನಿಟಿ ಅಂತಂದರೆ
ನಮ್ಮ ಯಜಮಾನರು ಕೆಲವು ಸಲ ಚೆನ್ನಾಗಿರ್ತಾರೆ, ಕೆಲವು ಸಲ ಚೆನ್ನಾಗಿರೋದಿಲ್ಲ. ಸೊ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ, ಅವ್ರು ಏನು ಮಾಡ್ತಾ ಇರ್ತಾರೆ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಆ ಒಂದು ಇನ್ಸಾನಿಟಿ ಅನ್ನೋದು ಒಂದು ಗ್ರೌಂಡ್ ಆಗ್ತದೆ ಗೆಳೆಯರೆ. ಇನ್ನೊಂದು ಲೆಪ್ರಸಿ ಅಂತಂತಂದರೆ ಕುಷ್ಠ. ಸೊ ಈದರ್ ಆಫ್ ದಿ ಪಾರ್ಟಿ, ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಅವ್ರಿಗೆ ಈ ಲೆಪ್ರಸಿ ಅನ್ನೋ ಒಂದು ಕಾಯಿಲೆ ಇದ್ದು, ಕುಷ್ಠ ಒಂದು ಕಾಯಿಲೆ ಇದ್ದ ಸಂದರ್ಭದಲ್ಲಿ ಡಿವೋರ್ಸನ್ನು ಗಂಡ ಆಗಿರ್ಬೋದು ಅಥವಾ ಹೆಂಡತಿಗೆ ಕುಷ್ಠ ಇದ್ದರೆ ಗಂಡ ತಗೋಬೋದು, ಗಂಡನಿಗೆ ಕುಷ್ಠ ಇದ್ದರೆ ಹೆಂಡತಿ ಆ ಒಂದು ಡಿವೋರ್ಸನ್ನು ಮರಿ ಹೋಗಿ ಡಿವೋರ್ಸನ್ನು ಪಡ್ಕೋಬೋದಾಗಿರ್ತದೆ. ಇನ್ನೊಂದು ವೆನರಲ್ ಡಿಸೀಸ್ ಅಂತಂದರೆ ಈ ಚರ್ಮ ವ್ಯಾಧಿ ಕಾಯಿಲೆಗಳು ಅಥವಾ ಒಂದು ಅಂಟು ರೋಗ ಅನ್ನೋ ಕಾಯಿಲೆಗಳಿಂದ ಯಾರಾದರೂ ಒಬ್ಬ ಏನು ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಯಾರಾದರೂ ಬಳಸ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಅವರು ಡಿವೋರ್ಸನ್ನು ಪಡ್ಕೋಬೋದು. ಇನ್ನೊಂದು ರೆನನ್ಸಿಯೇಷನ್ ಅಂತ. ಸೊ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಮದುವೆ ಆದ ನಂತರ ಗಂಡನಿಗೆ ಅನಿಸಿ ಈ ಜೀವನನೇ ಬೇಡ ಅಂತ ಹೇಳಿ ವೈರಾಗ್ಯ ಒಂದು ಬಂದು ನಾನು ಸನ್ಯಾಸಿ ಆಗ್ತೀನಿ, ಸನ್ಯಾಸತ್ವವನ್ನು ಸ್ವೀಕರಿಸಿದಾಗ ಹೆಂಡತಿ ಆದವಳು ವಿಚ್ಛೇದನ ಪಡ್ಕೋಬೋದು. ಅಥವಾ ಗಂಡ ಹೆಂಡತಿಗೆ ಈ ವೈರಾಗ್ಯ ಬಂದು ಅವಳು ಸನ್ಯಾಸಿನಿ ಆಗ್ತೀನಿ ಅಂತ ಹೇಳಿ ಒಂದು ಕುಟುಂಬ ವ್ಯವಸ್ಥೆಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಗಂಡ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿ ವಿಚ್ಛೇದನ ಪಡ್ಕೊಬೋದು. ಇನ್ನೊಂದು ಪ್ರಿಸಂಪ್ಷನ್ ಆಫ್ ಡೆತ್ ಅಂತಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಏನು ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು 7 ವರ್ಷ ಅವನು ಎಲ್ಲೋದ, ಏನಾದ, ಅಥವಾ ಸತ್ತಿದಾನ ಬದುಕಿದಾನ ಏನೂ ಗೊತ್ತಿರಲ್ಲ. ಸೊ 7 ವರ್ಷದವರೆಗೂ ಯಾರು ಆ ವ್ಯಕ್ತಿಯ ಬಗ್ಗೆ ಒಂದು ಅರಿವು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ವಿಚ್ಛೇದನ ಪಡ್ಕೋಬೋದು. ಇದು ಏನು ಫಾಲ್ಟ್ ಥಿಯರಿಲಿ ಬರೋ ಅಂಥ ಒಂದು ಗ್ರೌಂಡ್ಸು. ಮೊದಲನೇದು ಏನು ಅನೈತಿಕ ಸಂಬಂಧ, ಇನ್ನೊಂದು ದೌರ್ಜನ್ಯ, ಇನ್ನೊಂದು ಬಿಟ್ಟು ಹೋಗುವಂಥ ಸಂದರ್ಭ, ಇನ್ನೊಂದು ಕನ್ವರ್ಷನ್ ಅಂದರೆ ಏನು ಬೇರೆ ಒಂದು ಧರ್ಮಕ್ಕೆ ಸೇರ್ಕೊಳ್ಳೋ ಅಂಥ ಸಂದರ್ಭದಲ್ಲಿ, ಮತ್ತು ಇನ್ನೊಂದು ಹುಚ್ಚು ಸಂದರ್ಭದಲ್ಲಿ, ಮತ್ತು ಕುಷ್ಠರೋಗ ಮತ್ತು ಅಂಟು ರೋಗ ಮತ್ತು ಸನ್ಯಾಸತ್ವ ತಗೊಂಡ ಅಂಥ ಸಂದರ್ಭದಲ್ಲಿ, ಅಥವಾ ತೀರಿ ಹೋದಂಥ ಸಂದರ್ಭದಲ್ಲಿ, ಅಥವಾ ಎಲ್ಲಿ ಹೋದ ಅಂತಲೇ ಗೊತ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಒಂದು ಫಾಲ್ಟ್ ಥಿಯರಿ ಅನ್ನೋ ಒಂದು ಸಿದ್ಧಾಂತ ಆಧಾರದಡಿ ನಾವು ಡಿವೋರ್ಸನ್ನು ಪಡ್ಕೋಬೋದು. ಮುಂದುವರಿತಾ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸು ಭಾಳ ನಾವು ಕೇಳ್ತಾ ಇದ್ದೀವಿ ಈ ಒಂದು ಇತ್ತೀಚಿನ ದಿನಗಳಲ್ಲಿ. ಅಂದರೆ ಪರಸ್ಪರ ಒಪ್ಪಿಗೆ ತಗೊಂಡು ಸೊ ಇನ್ನು ಮುಂದೆ ನಾವು ಗಂಡ ಹೆಂಡತಿಯಾಗಿ ಬದುಕೋದಕ್ಕಾಗೋದಿಲ್ಲ, ಹಾಗಾಗಿ ಒಂದು ಮ್ಯೂಚುವಲ್ ಕನ್ಸೆಂಟ್ ಆಧಾರದ ಮೇಲೆ ನಾವು ಅರ್ಜಿಯನ್ನು ಸಲ್ಲಿಸಿ ನಾವು ವಿಚ್ಛೇದನ ತೊಗೊಂಬಿಡೋಣ ಅಂತ ಹೇಳಿ ತಗೊಳ್ಳೋ ಅಂಥ ಒಂದು ಸಿದ್ಧಾಂತಕ್ಕೆ ಒಂದು ನಾವು ಮ್ಯೂಚುವಲ್ ಕನ್ಸೆಂಟ್ ಥಿಯರಿ ಆಫ್ ಡಿವೋರ್ಸ್ ಅಂತ ನಾವು ಕರಿತೀವಿ. ಕೊನೆಯದಾಗಿ ಏನು ಅಂತಂದರೆ ಇರ್ರಿಟ್ರಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅಂತ. ಇರ್ರಿಟ್ರಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅಂತಂದರೆ ಯಾವುದೋ ಒಂದು ಸಂದರ್ಭದಲ್ಲಿ, ಈಗ ಒಂದು ಗಂಡನಿಗೆ ಕೆಲವೊಂದು ಹೆಂಡತಿಯ ಒಂದು ನಡವಳಿಕೆ ಅಥವಾ ಒಂದು ಗಂಡ ಅವನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ, ಅಂಥ ಸಂದರ್ಭದಲ್ಲಿ ಏನು ಈ ಒಂದು ಸಂಬಂಧ ಉಳಿಯೋದಿಲ್ಲ ಅಂತ ಹೇಳಿ ಈ ಒಂದು ನಾನು ಏನು ಹೇಳಿದೆ ಕೆಲವೊಂದು ಗ್ರೌಂಡ್ಸು, ಆ ಗ್ರೌಂಡ್ಸ್ ಅಲ್ದಲೇ ಇದ್ದು ಸಹ ನಮ್ಮ ಕೈಲಿ ಗಂಡ ಹೆಂಡತಿಯಾಗಿ ಬದುಕೋಕ್ಕೆ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವಿಚಾರ ಬಂದಾಗ ಈ ಒಂದು ಸಿದ್ಧಾಂತದ ಅಡಿಯಲ್ಲಿ ಡಿವೋರ್ಸನ್ನು ಪಡ್ಕೊಬೋದು ಗೆಳೆಯರೆ. ಈ ನಿಟ್ಟಿನಲ್ಲಿ ನಾನು ತಮಗೆ ಇತ್ತೀಚಿನ ದಿನಗಳಲ್ಲಿ ಏನು ಸಮಾಜದಲ್ಲಿ ಈ ಒಂದು ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗ್ತಿದ್ದು, ಏನು ಮ್ಯಾರೇಜ್ ಅನ್ನೋ ಒಂದು ವ್ಯವಸ್ಥೆಯಲ್ಲಿ, ಆ ಒಂದು ಫ್ಯಾಮಿಲಿ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಏನು ಏರುಪೇರುಗಳಾಗ್ತಿದ್ದು ಹಾಗೂ ಸಾಕಷ್ಟು ಕುಟುಂಬಗಳು ಒಡಿತಾ ಇದ್ದು, ಈ ನಿಟ್ಟಿನಲ್ಲಿ ಈ ಒಂದು ಡಿವೋರ್ಸ್ ಅಥವಾ ಒಂದು ವಿಚ್ಛೇದನ ಅನ್ನೋ ಒಂದು ಸಂದರ್ಭದಲ್ಲಿ ಏನು ದೌರ್ಜನ್ಯದ ಪ್ರಕರಣಗಳು ಭಾಳ ಜಾಸ್ತಿ ಆಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಯಾವ್ಯಾವುದು ಒಂದು ದೌರ್ಜನ್ಯ ಯಾವುದ್ಯಾವುದು ದೌರ್ಜನ್ಯಕ್ಕೆ ಸೇರ್ತದೆ ಅನ್ನೋ ವಿಚಾರದಲ್ಲಿ ನಾನು ತಮಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟು ಯಾವ್ಯಾವ ತೀರ್ಮಾನಗಳನ್ನ ಕೊಟ್ಟಿದೆ ಅನ್ನೋ ನಿಟ್ಟಲ್ಲಿ ತಮಗೆ ನಾನು ಹೇಳೋಕ್ಕೆ ಬಯಸ್ತೀನಿ ಗೆಳೆಯರೆ. ಈ ನಿಟ್ಟಿನಲ್ಲಿ ನೋಡಿ,
ಕ್ರುಯಾಲಿಟಿ ಅಂತ ಹೇಳಿದೆ. ಕ್ರುಯಾಲಿಟಿ ಅಂದರೆ ದೌರ್ಜನ್ಯ ಅಥವಾ ಕ್ರೌರ್ಯತೆ ಅಂತ. ಯಾವುದು ಕ್ರೌರ್ಯತೆ ಆಗುತ್ತೆ, ಯಾವುದು ಎಲ್ಲನೂ ಕ್ರೌರ್ಯತೆ ಆಗುತ್ತಾ? ಈಗ ಸರಿಯಾಗಿ ಅಡುಗೆ ಮಾಡೋದಿಲ್ಲ, ಅದು ಕ್ರೌರ್ಯ ಆಗ್ತದಾ? ಸೊ ಅಡುಗೆ ಸರಿಯಾಗಿ ಮಾಡೋದಿಲ್ಲ ಅಂಥೇಳಿ ನಾವು ಡಿವೋರ್ಸ್ನ ಪಡ್ಕೊಳ್ಳಿಕ್ಕಾಗ್ತದ? ಸೊ ಹಾಗಾಗಿ ಯಾವುದು ಕ್ರುಯಾಲಿಟಿ ಅಂತಂದರೆ ಮೆಂಟಲ್ ಹಾಗೂ ಫಿಸಿಕಲ್ ಕ್ರುಯಾಲಿಟಿ ಅಂತ. ದೈಹಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು ಹಿಂಸೆ. ಸೊ ಯಾವುದು ಹಿಂಸೆ ಆಗ್ತದೆ ಅಂತಂದರೆ ತಮ್ಮ ಅಥವಾ ಗಂಡಿನ ವಿಚಾರದಲ್ಲೇ ಆಗಿರ್ಬೋದು ಅಥವಾ ಹೆಣ್ಣಿನ ವಿಚಾರದಲ್ಲೇ ಆಗಿರ್ಬೋದು, ಈ ಒಂದು ಹಿಂಸೆ ಮಾನಸಿಕ ಆಗಿರ್ಬೋದು, ದೈಹಿಕ ಆಗಿರ್ಬೋದು, ಆ ಹಿಂಸೆಗೆ ಒಳಪಟ್ಟ ಅಂಥ ಸಂದರ್ಭದಲ್ಲಿ ವಿಚ್ಛೇದನ ಪಡಿಬೋದು. ಮಾನಸಿಕ ಹಿಂಸೆ ಅಂತಂದರೆ ಯಾವುದು, ಅದನ್ನು ಹೇಗೆ ವಿವರಣೆ ಕೊಡ್ತದೆ ಅಂದರೆ ಕೋರ್ಟು, ಈ ಮಾನಸಿಕ ಹಿಂಸೆ ಅನ್ನೋದು ಏನು ದೈಹಿಕವಾಗಿ ಅವನು ವ್ಯಥೆನ ಪಡ್ತಾನೆ, ಅವನ ಒಂದು ಆರೋಗ್ಯದಲ್ಲಿ ಏರುಪೇರು ಆಗ್ತದೆ, ಅದು ಮಾನಸಿಕ ಹಿಂಸೆ ಅಂತ ವ್ಯಾಖ್ಯಾನಿಸುತ್ತೆ ಕೋರ್ಟು. ಈ ನಿಟ್ಟಿನಲ್ಲಿ ನೋಡಿ, ಹಸ್ಬೆಂಡು ಹೇಳ್ತಾನೆ, ಹಸ್ಬೆಂಡ್ ಮಾಡ್ತಾನೆ ಏನಂತ ಹೇಳ್ತಾನೆ ಅಂತಂದರೆ ನೋಡಿ, ಹ್ಯುಮಿಲಿಯೇಟಿಂಗ್ ದಿ ಹಸ್ಬೆಂಡ್ ಇನ್ ಫ್ರಂಟ್ ಆಫ್ ಹಿಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತಂದರೆ ಹೆಂಡತಿ ವಿಚಾರದಲ್ಲಿ ಹಿಂಸೆ ಅನ್ನೋದು ಗಂಡು ಹೆಣ್ಣಿಗೆ ಕೊಡ್ತಾನೆ ಅನ್ನೋದಲ್ಲ, ಹೆಣ್ಣು ಗಂಡಿಗೂ ಕೊಡ್ಬೋದು, ಅದು ಹಿಂಸೆ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಹ್ಯುಮಿಲಿಯೇಟಿಂಗ್ ದಿ ಹಸ್ಬೆಂಡ್ ಇನ್ ಫ್ರಂಟ್ ಆಫ್ ಹಿಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂದರೆ ಹೆಂಡತಿ ಆದವಳು ಗಂಡಿನ ಒಂದು ರಿಲೇಟಿವ್ಸ್ ಹಾಗೂ ಫ್ರೆಂಡ್ಸ್ ಮುಂದೆ ಹೀಯಾಳಿಸೋ ಸಂದರ್ಭದಲ್ಲಿ ಅದು ಸಹ ಒಂದು ಮಾನಸಿಕ ಹಿಂಸೆ ಆಗ್ತದೆ, ಹೆಣ್ಣಿನ ಕಡೆಯಿಂದ ನಾವು ನೋಡ್ಕೊಳ್ಳೋದಾದರೆ. ಮತ್ತು ಅಂಡರ್ಟೇಕಿಂಗ್ ದಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ವಿತೌಟ್ ಹಸ್ಬೆಂಡ್ಸ್ ಕನ್ಸೆಂಟ್ ಅಂತಂದರೆ ಗಂಡನ ಒಂದು ಪರ್ಮಿಷನ್ ಇಲ್ದಲೆ ಅಬಾರ್ಟ್ ಮಾಡ್ಕೊಳ್ಳೋ ಅಂಥ ಒಂದು ನಿರ್ಧಾರ ತಗೊಳ್ಳೋ ಅಂಥದ್ದು, ಅದು ಮಾನಸಿಕ ಹಿಂಸೆಗೆ ಒಳಪಡ್ತದೆ. ಆ ಸಂದರ್ಭದಲ್ಲೂ ಸಹ ಗಂಡು ಅಥವಾ ಗಂಡ ವಿಚ್ಛೇದನ ಪಡ್ಕೋಬೋದು. ಮೇಕಿಂಗ್ ಫಾಲ್ಸ್ ಅಲಿಗೇಷನ್ ಎಗನಿಸ್ಟ್ ಹಿಮ್ ನೋಡಿ, ಇತ್ತೀಚಿನ ಒಂದು ಸಂದರ್ಭಗಳಲ್ಲಿ ಸಾಕಷ್ಟು ಸುಳ್ಳು ಪ್ರಕರಣಗಳು ದಾಖಲೆ ಆಗ್ತಾ ಇದ್ದು, ಈ ನಿಟ್ಟಿನಲ್ಲಿ ಅವನು ನನಗೆ ಹೊಡಿತಿದ್ದ ಬಡಿತಿದ್ದ ಅಂತೇಳಿ ಒಂದು ಫಾಲ್ಸ್ ಪ್ರಕರಣಗಳು ಅಥವಾ ಒಂದು ಸುಳ್ಳು ಪ್ರಕರಣಗಳನ್ನು ಅಥವಾ ದಾವೆಗಳನ್ನ ಹೂಡ್ತಾ ಇದ್ದರೆ ಅದು ಒಂದು ಹಿಂಸೆಗೆ ಒಳಪಡ್ತದೆ ಅಂತೇಳಿ, ಆ ಒಂದು ಹಿಂಸೆ ಅದು ಸಹ ಹಿಂಸೆನೇ. ಆ ಒಂದು ಇದ್ರ ಮೇಲೆ ಡಿವೋರ್ಸನ್ನು ಪಡ್ಕೊಬೋದು ಅಂತ ಸಾಕಷ್ಟು ಜಡ್ಜ್ಮೆಂಟ್ಗಳು ಬಂದಿದೆ. ಸನ್ಮಾನ್ಯ ಅಥವಾ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯಗಳು ಸಾಕಷ್ಟು ತೀರ್ಪುಗಳಲ್ಲಿ ವಿಚಾರವನ್ನು ಮಂಡಿಸಿದೆ. ಮತ್ತು ಡಿನೈಲ್ ಫಾರ್ ಮ್ಯಾರಿಟಲ್ ಫಿಸಿಕಲ್ ರಿಲೇಷನ್ಶಿಪ್ ವಿತೌಟ್ ಅ ವ್ಯಾಲಿಡ್ ರೀಸನ್ ನೋಡಿ, ಫಿಸಿಕಲ್ ರಿಲೇಷನ್ಶಿಪ್ ಅಂದರೆ ದೈಹಿಕವಾಗಿ ಸಂಬಂಧವನ್ನು ಬೆಳೆಸ್ತಲೇ ಇರೋಂಥದ್ದು, ಅದು ಸಹ ಮಾನಸಿಕ ಕಿರುಕುಳ, ಮಾನಸಿಕ ಹಿಂಸೆ ಅಂತ ಸುಪ್ರೀಂ ಕೋರ್ಟು ಹೇಳ್ತದೆ. ನಾನು ಆ ಪ್ರಕರಣ ಯಾವುದು ಅಂತ ತಮಗೆ ಹೇಳ್ತೀನಿ. ಮತ್ತು ವೈಫ್ ಹ್ಯಾವಿಂಗ್ ಆ್ಯನ್ ಅಫೇರ್ ಅಂದರೆ ನಾನು ಮೊದಲನೇ ಹೇಳ್ದಂಗೆ ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳೋದು, ಅಥವಾ ಗಂಡ ಆಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು, ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳೋ ಅಂಥದ್ದು ಒಂದು ಮಾನಸಿಕ ಹಿಂಸೆ ಆಗ್ತದೆ ಅಂತ ಹೇಳಿ ಅದು ಸಹ ಒಂದು ಡಿವೋರ್ಸನ್ನು ಪಡ್ಕೊಬೋದು ಆ ಒಂದು ಈ ವಿಚಾರದಲ್ಲಿ. ವೈಫ್ ಲಿವಿಂಗ್ ಇನ್ ಇಮ್ಮೋರಲ್ ಲೈಫ್ ಅಂತ ಅಂದರೆ ಮೊರಾಲಿಟಿ ಇರೋದಿಲ್ಲ. ಮೊರಾಲಿಟಿ ಅಂತಂದರೆ ನೈತಿಕವಾದಂಥ ಒಂದು ಬದುಕನ್ನು ನಡೆಸ್ತಾ ಇರೋದಿಲ್ಲ. ಆ ಥರ ಒಂದು ಸಂದರ್ಭದಲ್ಲೂ ಸಹ ಅದು ಮಾನಸಿಕ ಹಿಂಸೆ ಆಗ್ತದೆ. ಮತ್ತು ಕಾನ್ಸ್ಟೆಂಟ್ ಡಿಮ್ಯಾಂಡ್ ಫಾರ್ ಮನಿ, ತಾವು ಡೌರಿ ಪ್ರಕರಣಗಳಲ್ಲಿ ಹಣ ಡೌರಿ ತೊಗೊಂಬ ಅಂತ ಹೇಳಿ ಕೊಡೋ ಅಂಥ ಒಂದು ಹಿಂಸೆಯೂ ಸಹ ಒಂದು ಮಾನಸಿಕ ಹಿಂಸೆ ಅಂತ ನ್ಯಾಯಾಲಯಗಳು ಸಾಕಷ್ಟು ತೀರ್ಪುಗಳಲ್ಲಿ ಕೊಟ್ಟಿದೆ. ಅಗ್ರೆಸಿವ್ ಆ್ಯಂಡ್ ಅನ್ಕಂಟ್ರೋಲಬಲ್ ಬಿಹೇವಿಯರ್ ಆಫ್ ವೈಫ್, ಅಗ್ರೆಸಿವ್ ಆ್ಯಂಡ್ ಅನ್ಕಂಟ್ರೋಲಬಲ್ ಬಿಹೇವಿಯರ್ ಆಫ್ ವೈಫ್ ಅಂತಂದರೆ ಹೆಂಡತಿಯ ಒಂದು ಬಿಹೇವಿಯರು ತುಂಬ ಅಗ್ರೆಸಿವ್ ಆಗಿರ್ತದೆ, ಅಂದರೆ ತುಂಬ ಕ್ರೌರ್ಯ ಒಳಪಟ್ಟಿರ್ತದೆ, ಜೋರಾಗಿ ಕಿರಿಚೋ ಅಂಥದ್ದು, ಜೋರು ಧ್ವನಿಲಿ ಮಾತಾಡೋ ಅಂಥದ್ದು, ಎದುರಿಸೋದು, ಬೆದರಿಸೋ ಅಂಥ ಒಂದು ಸಂದರ್ಭಗಳಲ್ಲಿ ಅದು ಸಹ ಒಂದು ಮಾನಸಿಕ ಹಿಂಸೆ ಅಂತ ಹೇಳ್ತದೆ. ಟ್ರೀಟ್ಮೆಂಟ್ ಟು ದ ಹಸ್ಬೆಂಡ್, ಪೇರೆಂಟ್ಸ್ ಆ್ಯಂಡ್ ಫ್ಯಾಮಿಲಿ, ನೀವು ನಿಮ್ಮ ತಂದೆ ತಾಯಿನ ಬಿಟ್ಟು ಬಂದರೆ ನಾನು ನಿಮ್ಮನ ಜೊತೆ ಇರ್ತೀನಿ, ಇಲ್ಲ ಅಂದರೆ ನಾನು ಇರೋದಿಲ್ಲ ಅಂತ ಒಂದು ಹಿಂಸೆಯನ್ನು ಕೊಡೋ ಅಂಥದ್ದು ಸಹ ಒಂದು ಮಾನಸಿಕ ಹಿಂಸೆ ಅಂತ ನ್ಯಾಯಾಲಯಗಳು ತೀರ್ಪುಗಳನ್ನು ಕೊಟ್ಟಿದೆ. ಸೊ ಅದು ಒಂದು ಇತ್ತೀಚಿನ ದಿನಗಳಲ್ಲಿ
ನೀನು ಗಂಡನ್ನು ಅವರ ತಂದೆ ತಾಯಿ ಕಡೆಯಿಂದ ಅವ್ರನ್ನ ಬೇರೆ ಪಡಿಸೋದು ಸಹ ಒಂದು ಅಪರಾಧ ಅಂತ ಹೇಳಿ, ಅದು ಒಂದು ಹಿಂಸೆಗೆ ಒಳಪಡ್ತದೆ ಅಂತ ಹೇಳಿ ಏನು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳು ಸಾಕಷ್ಟು ತೀರ್ಪುಗಳನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಬಲರಾಮ್ ಪ್ರಜಾಪತಿ ವರ್ಸಸ್ ಸುಶೀಲಾ ಬಾಯ್ ಅನ್ನೋ ಒಂದು ಪ್ರಕರಣದಲ್ಲಿ ನೋಡಿ, ವೈಫ್ ಆಫ್ ಬಿಹೇವಿಯರ್ ತುಂಬ ಅಗ್ರೆಸಿವ್ ಆಗಿರ್ತದೆ, ಸಾಕಷ್ಟು ಫಾಲ್ಸ್ ಕೇಸ್ಗಳನ್ನು ಹಾಕಿರ್ತಾರೆ ಗಂಡನ ಮೇಲೆ. ಸೊ ಆ ಒಂದು ನಿಟ್ಟಲ್ಲಿ ಅದು ಒಂದು ಸಹ ಮಾನಸಿಕ ಹಿಂಸೆ ಅಂತೇಳಿ ಆ ಒಂದು ಪ್ರಕರಣದಲ್ಲಿ ವಿಚ್ಛೇದನನ ಕೋರ್ಟ್ ಕೊಟ್ಟಿರ್ತದೆ. ಈ ನಿಟ್ಟಿನಲ್ಲಿ ಮಾನಸಿಕ ಹಿಂಸೆ ಅನ್ನೋದು ಬರೀ ಗಂಡಿಂದ ಹೆಣ್ಣಿಗೆ ಅಥವಾ ಹೆಣ್ಣಿಂದ ಗಂಡಿಗೆ ಅನ್ನೋ ವಿಚಾರದಲ್ಲಿ ಹೆಣ್ಣಿಗೆ ಗಂಡಿಂದ ಯಾವ್ಯಾವ ಒಂದು ಸಂದರ್ಭಗಳಲ್ಲಿ ಕ್ರೌರ್ಯ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಫಾಲ್ಸ್ ಅಕ್ಯುಸೇಷನ್ ಆಫ್ ಅಡಲ್ಟ್ರಿ, ನೀನು ಅನೈತಿಕ ಸಂಬಂಧ ಹೊಂದಿದೆಯಾ ಅನ್ನೋ ಆ ಒಂದು ಫಾಲ್ಸ್ ಅಕ್ಯುಸೇಷನ್, ಸುಳ್ಳು ಒಂದು ಆಪಾದನೆ ಸಹ ಒಂದು ಮಾನಸಿಕ ಹಿಂಸೆ ಆಗ್ತದೆ. ಒಂದು ಡಿಮ್ಯಾಂಡ್ ಫಾರ್ ಡೌರಿ ತಗೊಂಬ, ವರದಕ್ಷಿಣೆ ತಗೊಂಬ ಅಂತ ಹೇಳಿ ಕೊಡೋವಂಥ ಹಿಂಸೆನೂ ಮಾನಸಿಕ ಹಿಂಸೆ ಆಗ್ತದೆ ಹೆಣ್ಣಿನ ವಿಚಾರದಲ್ಲಿ. ಇಂಪಾರ್ಟೆನ್ಸಿ ಆಫ್ ಹಸ್ಬೆಂಡ್ ಅಂತಂದರೆ ಏನು ಮಕ್ಕಳನ್ನು ಹಡಿಯೋದಕ್ಕಾಗೋದಿಲ್ಲ, ಮಕ್ಕಳನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಒಂದು ಅಸಮರ್ಥತೆ ಗಂಡನಲ್ಲಿ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಹೆಣ್ಣು ಆ ಒಂದು ಮಾನಸಿಕ ಕಿರುಕುಳಕ್ಕೆ ಒಳಗಾಗ್ತಾಳೆ. ಆ ಸಂದರ್ಭದಲ್ಲಿ ಆ ಒಂದು ಆಧಾರದ ಮೇಲೂ ಸಹ ಒಂದು ಡಿವೋರ್ಸನ್ನು ತಗೋಬೋದು. ಫೋರ್ಸ್ ಟು ಅಬಾರ್ಟ್ ದ ಚೈಲ್ಡ್, ಹೆಣ್ಣಿಗೆ ಹೇಳೋದು, ಗಂಡು ಏನು ಮಾಡ್ತಾನೆ ಅದನ್ನು ಮಗುನ ತಗ್ಸಾಕು ಅಂತ ಹೇಳೋದು ಒಂದು ಮಾನಸಿಕ ಹಿಂಸೆ ಆಗ್ತದೆ ಅಂತ ಹೇಳಿ ಕೋರ್ಟ್ ಹೇಳ್ತದೆ ಹೆಣ್ಣಿಗೆ. ದಿ ಪ್ರಾಬ್ಲಮ್ ಆಫ್ ಡ್ರಂಕ್ನೆಸ್ ಆಫ್ ಹಸ್ಬೆಂಡ್ ಅಂತ, ಕುಡಿತ ಚಟ, ಭಾಳ ಕುಡಿತಾನೆ ಅವನು, ಕುಡಿಯೋದು ಮತ್ತು ಫ್ರೆಂಡ್ಸ್ಗಳನ್ನ ಕರ್ಕೊಂಬಂದು ಪಾರ್ಟಿ ಮಾಡೋ ಅಂಥದ್ದು. ಸೊ ಈ ಸಂದರ್ಭಗಳಲ್ಲಿ ಸಹ ಒಂದು ಮಾನಸಿಕ ಒಂದು ಹಿಂಸೆ ಆಗ್ತದೆ ಅಂತ ಒಂದು ನ್ಯಾಯಾಲಯಗಳು ಹೇಳ್ತದೆ. ಹಸ್ಬೆಂಡ್ ಹ್ಯಾವಿಂಗ್ ಅಫೇರ್ಸ್, ಇದು ಅನೈತಿಕ ಸಂಬಂಧಗಳನ್ನು ಇಟ್ಕೊಂಡಿರೋಂಥ ಸಂದರ್ಭದಲ್ಲಿ ಹೆಣ್ಣು ವಿಚ್ಛೇದನ ಪಡಿಬೋದು. ಹಸ್ಬೆಂಡ್ ಲಿವ್ಸ್ ಆನ್ ಇಮ್ಮಾರಲ್ ಲೈಫ್, ಅವನು ಸಹ ಒಂದು ಪ್ರಕೃತಿ ವಿರುದ್ಧ ಅಥವಾ ಒಂದು ನೈತಿಕವಾದಂಥ ಬದುಕನ್ನು ನಡೆಸ್ತಲೇ ಇದ್ದರೆ ಹೆಣ್ಣು ವಿಚ್ಛೇದನ ಪಡ್ಕೋಬೋದು. ಅಗ್ರೆಸಿವ್ ಆ್ಯಂಡ್ ಅನ್ಕಂಟ್ರೋಲಬಲ್ ಬಿಹೇವಿಯರ್ ಆಫ್ ಹಸ್ಬೆಂಡ್, ಈ ನಿಟ್ಟಿನಲ್ಲಿ ಅವನ ಕೆಲವೊಂದು ಬಿಹೇವಿಯರು ಅಥವಾ ಒಂದು ವರ್ತನೆಗಳು ಅದು ತುಂಬ ವ್ಯಾಗ್ರವಾಗಿರ್ತದೆ. ಏನು ಶಾರ್ಟ್ ಟೆಂಪರ್ ಆಗಿರ್ತಾರೆ ವ್ಯಕ್ತಿಗಳು. ಅಂಥ ಸಂದರ್ಭದಲ್ಲಿ ಅವ್ರ ಬಿಹೇವಿಯರು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ, ಅದು ತುಂಬ ಅಗ್ರೆಸಿವ್ ಆಗಿರುತ್ತೆ, ಭಾಳ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಹೆಣ್ಣು ನ್ಯಾಯಾಲಯದ ಮೊರೆ ಹೋಗಿ ಈ ಒಂದು ಆಧಾರದ ಮೇಲೆ ವಿಚ್ಛೇದನ ಪಡ್ಕೋಬೋದು. ಹ್ಯುಮಿಲಿಯೇಟಿಂಗ್ ದಿ ವೈಫ್ ಇನ್ ಫ್ರಂಟ್ ಆಫ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತಂದರೆ ಹೆಂಡತಿನ ಗಂಡನ ಮನೆಯವ್ರ ಮುಂದೆ ಹ್ಯುಮಿಲಿಯೇಟ್ ಮಾಡೋ ಅಂಥದ್ದು ಅಥವಾ ನೋವನ್ನು ಉಂಟು ಮಾಡೋ ಅಂಥದ್ದು, ಘಾಸಿಗೊಳಿಸೋ ಅಂಥದ್ದು ಕೆಲಸ ಮಾಡಿದಂಥ ಸಂದರ್ಭದಲ್ಲೂ ಸಹ ಹೆಂಡತಿ ಆದವಳು ನ್ಯಾಯಾಲಯದ ಮೊರೆ ಹೋಗಿ ವಿಚ್ಛೇದನ ಪಡ್ಕೊಬೋದು. ಈ ನಿಟ್ಟಿನಲ್ಲಿ ಸೊ ಈ ಒಂದು ಸಂದರ್ಭಗಳಲ್ಲಿ ಮಾನಸಿಕ ಹಿಂಸೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕಾಗ್ತದೆ. ಈ ಮಾನಸಿಕ ಹಿಂಸೆ ಗಂಡಿಂದ ಆಗಿರ್ಬೋದು ಅಥವಾ ಹೆಣ್ಣಿಂದ ಆಗಿರ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಮತ್ತೆ ನಾನು ಇನ್ನೊಂದು ಉದಾಹರಣೆ ಕೊಟ್ಟೆ, ಇನ್ಸ್ಯಾನಿಟಿ ಅಂತಂದರೆ ಮಾನಸಿಕ ಒಂದು ಅಸ್ವಸ್ಥತೆ ಇರ್ತದೆ. ಅದರಲ್ಲಿ ವಿನೀತಾ ಸಕ್ಸೇನಾ ವರ್ಸಸ್ ಪಂಕಜ್ ಪಂಡಿತ್ ಅಂತ, ಅದರಲ್ಲಿ ಮದುವೆ ಆಗಿಬಿಟ್ಟಿರುತ್ತೆ ಆಕೆಯ ಒಂದು ಪ್ರಕರಣದಲ್ಲಿ. ಮದುವೆ ಆದಮೇಲೆ ಗೊತ್ತಾಗುತ್ತೆ ಗಂಡನಿಗೆ ಹುಚ್ಚಿಡಿತಾ ಇರುತ್ತೆ, ಫ್ರೀಕ್ವೆಂಟಾಗಿ ಹುಚ್ಚಿಡಿತಾ ಇರುತ್ತೆ, ಅವನೊಂದು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ, ಪ್ಯಾರಾನಾಯ್ಡ್ ಸಿಜೋಫ್ರೋನಿ ಅಂತ. ಸೊ ಅಂಥ ಸಂದರ್ಭದಲ್ಲಿ ವಿಚ್ಛೇದನ ಪಡ್ಕೋಬೋದು. ಇನ್ನೊಂದು ಲೆಪ್ರಸಿ, ಕುಷ್ಠ ಅನ್ನೋ ಒಂದು ವಿಚಾರದಲ್ಲಿ ಒಂದು ಪ್ರಕರಣದಲ್ಲಿ ಸ್ವರಾಜ್ಯ ಲಕ್ಷ್ಮಿ ವರ್ಸಸ್ ಜಿ ಪದ್ಮರಾವ್ ಅಂತ. ಸೊ ಆ ಒಂದು ಪ್ರಕರಣದಲ್ಲಿ ಹೆಂಡತಿ ಒಂದು ಕುಷ್ಠದ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ವಿಚ್ಛೇದನ ಪಡ್ಕೋತಾರೆ ಗಂಡ. ಸೊ ಮತ್ತು ನೋಡಿ, ಇನ್ನೊಂದು ಏನು ಅಂತಂದರೆ, ವಿಚ್ಛೇದನ ಪಡ್ಕೊಂಡ ನಂತರ ನಾವು ಅಥವಾ ಗಂಡ ಅಥವಾ ಹೆಂಡತಿಯಾಗಿರೋ ಮತ್ತೆ ಮದುವೆ ಆಗ್ಬೋದಾ ಅಂತಂತ ಪ್ರಶ್ನೆ ಕೇಳಿದ್ರೆ ಮತ್ತೆ ಮದುವೆ ಆಗ್ಬೋದು. ಯಾವಾಗ ಅಂತಂತಂದರೆ
ಈ ನ್ಯಾಯಾಲಯದಲ್ಲಿ ನಿಮಗೆ ಡಿಕ್ರಿ ಸಿಗ್ತದೆ, ಡಿವೋರ್ಸಿನ ಡಿಕ್ರಿ ಸಿಕ್ಕಿ 30 ದಿನ ಒಂದು ಅಪೀಲ್ ಪೀರಿಯಡ್ ಇರ್ತದೆ. ಆ ಅಪೀಲ್ ಪೀರಿಯಡ್ ಕಳೆದೋದ ನಂತರ ಅಪೀಲ್ ಹೋಗೋಂಥ ಒಂದು ಲಿಮಿಟೇಷನ್ ಇರ್ತದೆ. ಆ ಲಿಮಿಟೇಷನ್ನು 30 ದಿನ ಆಗೋವರೆಗೂ 30 ದಿನವರೆಗೂ ಒಂದು ಟೈಮ್ ಇರ್ತದೆ. 30 ದಿನ ಆದಮೇಲೆ ಬೇರೆ ಒಂದು ವಿವಾಹನ ಆಗ್ಬೋದು ಡಿವೋರ್ಸ್ ಸಿಕ್ಕಿದ ನಂತರ. ಸೊ ಅದು ಸೆಕ್ಷನ್ 15 ಕಲಂ 15 ಏನು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅದ್ರ ಬಗ್ಗೆ ಹೇಳ್ತದೆ. ಕೆಲವೊಂದು ಇತ್ತೀಚಿನ ಒಂದು ದಿನಗಳಲ್ಲಿ ಸುಪ್ರೀಂ ಕೋರ್ಟು ಈ ಒಂದು ಡಿವೋರ್ಸ್ ಒಂದು ಸಂದರ್ಭದಲ್ಲಿ ಕೆಲವೊಂದು ತೀರ್ಪುಗಳನ್ನು ಕೊಟ್ಟಿದೆ. ಈ ಪಂಚಾಯಿತಿ ಡಿವೋರ್ಸ್ ಅಂತ ನಾವು ಕರಿತೀವಿ. ಈ ಪಂಚಾಯಿತಿಗಳಲ್ಲಿ ಹೋಗ್ಬಿಟ್ಟು ಪಂಚಾಯಿತಿ ಮಾಡಿ ಡಿವೋರ್ಸ್ನ ಪಡ್ಕೊಬೋದು ಅಂತ ಕೇಳಿದ್ರೆ, ಆ ಒಂದು ಡಿವೋರ್ಸು ಏನು ಊರ್ಜಿತ ಆಗ್ತದೆ ಅಂತ ಕೇಳಿದ್ರೆ ಅದು ಊರ್ಜಿತ ಆಗೋದಿಲ್ಲ. ಪಂಚಾಯಿತಿಗಳಲ್ಲಿ ನಡೆಯೋಂಥ ಒಂದು ಡಿವೋರ್ಸ್ನ ಒಂದು ಇತ್ಯರ್ಥ ಅದು ಕಾನೂನಿನಲ್ಲಿ ಊರ್ಜಿತ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟು ನಿಶಾಂತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಅನದರ್ಸ್ ಅಂತ ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟ್ನವರು ಈ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಪಂಚಾಯಿತಿಗಳಲ್ಲಿ ವಿಚ್ಛೇದನ ಕೊಡಿಸಬಾರ್ದು ಅಂತ ಕಾನೂನು ಅಥವಾ ಒಂದು ಪಂಜಾಬ್ನ ಹೈಕೋರ್ಟು ತೀರ್ಪನ್ನು ನೀಡಿದೆ. ಇನ್ನೊಂದು ನೋಟ್ರೀಸ್ ಅಥವಾ ಓತ್ ಕಮಿಷನರ್ಸ್ ನಾಟ್ ಆಥರೈಸ್ ಟು ಎಕ್ಸಿಕ್ಯೂಟ್ ಮ್ಯಾರೇಜ್ ಆಫ್ ಡಿವೋರ್ಸ್. ನಾನು ಹೇಳಿದೆ, ಒಂದು ಕರಾರನ್ನ ಮಾಡ್ಕೊಂಬಿಡೋದು, ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಡೋದು. ಹೋಗಿ ಒಂದು 100 ರೂಪೀಸು ಅಥವಾ ಒಂದು 500 ರೂಪಾಯಿ ಸ್ಟ್ಯಾಂಪ್ ಪೇಪರ್ ತೊಗೊಂಬಂದು ಗಂಡ ಹೆಂಡತಿ ಒಂದು ಕರಾರು ಮಾಡ್ಕೊಂಡ್ಬಿಟ್ಟು ಇನ್ನು ಮುಂದೆ ನಾನು ಗಂಡ ಅಲ್ಲ ನೀನು ಹೆಂಡತಿ ಅಲ್ಲ ಅಂತ ಹೇಳ್ಕೊಂಡು ಹೋಗಿ ನೋಟ್ರಿ ಮುಂದೆ ಸಿಗ್ನೇಚರ್ ಮಾಡಿಕೊಂಡು ಆ ಡಾಕ್ಯುಮೆಂಟು ನಾವು ಡಿವೋರ್ಸ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ಡಿವೋರ್ಸು ಕಾನೂನಿನಲ್ಲಿ ಊರ್ಜಿತ ಆಗೋದಿಲ್ಲ. ಆ ಒಂದು ಪ್ರಕರಣ ಯಾವ ಪ್ರಕರಣದಲ್ಲಿ ಇತ್ಯರ್ಥ ಆಗಿದೆ ಅಂತಂದರೆ ಮುಖೇಶ್ ವರ್ಸಸ್ ಸ್ಟೇಟ್ ಆಫ್ MP ಅಂತ 2020ರ ಒಂದು ಜಡ್ಮೆಂಟ್ ಒಂದು ಹೊರಬಿದ್ದಿದೆ ಸುಪ್ರೀಂ ಕೋರ್ಟ್ನವರು ಮತ್ತು MP ಹೈಕೋರ್ಟ್, ಮಧ್ಯಪ್ರದೇಶ್ ಹೈಕೋರ್ಟ್ ಈ ಒಂದು ತೀರ್ಪನ್ನು ಕೊಟ್ಟಿದ್ದು. ಪೊಲೀಸ್ ಸ್ಟೇಷನ್ಲೂ ಸಹ ಈ ಒಂದು ವಿವಾಹ ಪ್ರಕರಣಗಳನ್ನ ಅಥವಾ ಒಂದು ವಿಚ್ಛೇದನ ಪ್ರಕರಣಗಳನ್ನ ನಡೆಸಬಾರ್ದು ಅಂತ ಆದೇಶ ಮಾಡಿದೆ. 498 ಕೇಸ್ಗಳನ್ನ ಹಾಕ್ತಾ ಇರ್ತಾರೆ. ಅಂದರೆ ಈ ಕ್ರುಯಾಲಿಟಿ ಸಂಬಂಧಪಟ್ಟಂಗೆ, ದೌರ್ಜನ್ಯ, ಕ್ರೌರ್ಯ ಸಂಬಂಧಪಟ್ಟಂಗೆ ಸಾಕಷ್ಟು ಸುಳ್ಳು ಪ್ರಕರಣಗಳು ದಾಖಲಾಗ್ತಿದ್ದು ಗಂಡನ ಮೇಲೆ ಈ ಒಂದು 498 ಕೇಸ್ನ ಮತ್ತು ಗಂಡನ ಒಂದು ಮನೆಯವ್ರ ಮೇಲೆ ಈ ಒಂದು 498 ಕೇಸ್ಗಳನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಆ ಕೇಸು ಸುಳ್ಳು ಕೇಸು ಅಂತ ಪ್ರೂವ್ ಸಂದರ್ಭದಲ್ಲಿ ಆ ಒಂದು ಗಂಡ ಆ ಒಂದು ಕೇಸು ಅಲ್ಲಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಗ್ರೌಂಡನ್ನೇ ಇಟ್ಕೊಂಡು ಡಿವೋರ್ಸನ್ನು ತೊಗೋಬೋದು. ಆ ಒಂದು ಸುಳ್ಳಿನ ಪ್ರಕರಣಗಳು ನಮ್ಮ ಮೇಲೆ ಹಾಕಿದ್ದು ಅದರಿಂದ ನನಗೆ ಮಾನಸಿಕ ಹಿಂಸೆ ಆಗಿದ್ದು, ಈ ಒಂದು ನಿಟ್ಟಿನಲ್ಲಿ ನಾನು ಇವಳನ್ನ ಒಂದು ಹೆಂಡತಿನಗೆ ನಾನು ಡಿವೋರ್ಸನ್ನ ತೊಗೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಅವನು ಅರ್ಜಿ ಹಾಕಿದಲ್ಲಿ ಕೋರ್ಟು ಅದನ್ನು ಮಾನ್ಯ ಮಾಡ್ತದೆ. ಮತ್ತು ವೈಫ್ ಫೋರ್ಸಿಂಗ್ ಹರ್ ಹಸ್ಬೆಂಡ್ ಟು ಸಪ್ರೇಟ್ ಫ್ರಮ್ ಹಿಸ್ ಪೇರೆಂಟ್ಸ್ ಈಸ್ ಕ್ರುಯಾಲಿಟಿ. ನೋಡಿ, ಹೆಂಡತಿ ಆದವಳು ತನ್ನ ಗಂಡನ ಮನೆಯವರು, ತನ್ನ ಗಂಡನ ತಂದೆ ತಾಯಿಯನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಪಟ್ಟಲ್ಲಿ ಅಥವಾ ಅವ್ರನ್ನ ಬಿಟ್ಟು ಬಂದು ನನ್ನ ಹತ್ರ ಜೀವನ ಮಾಡೋದಾದರೆ ಮಾಡು, ಇಲ್ಲ ಅಂತಂದರೆ ಜೀವನ ಮಾಡಬೇಡ ಅಂಥ ಸಂದರ್ಭದಲ್ಲಿ ಗಂಡನಿಗೆ ಫೋರ್ಸ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಅದು ಸಹ ಒಂದು ಮಾನಸಿಕ ಹಿಂಸೆ ಆಗ್ತದೆ. ಆ ಒಂದು ಮಾನಸಿಕ ಹಿಂಸೆಯೂ ಸಹ ಒಂದು ಡಿವೋರ್ಸ್ ತಗೊಳ್ಳೋದಕ್ಕೆ ಕಾರಣ ಆಗ್ತದೆ. ಅದನ್ನು ಯಾವ ಪ್ರಕರಣದಲ್ಲಿ ಇತ್ಯರ್ಥ ಮಾಡಿದೆ ಅಂದರೆ ಸುಪ್ರೀಂ ಕೋರ್ಟು ನರೇಂದ್ರ ವರ್ಸಸ್ ಕೆ ಮೀನಾ. ನಾನು ರಿಪೀಟ್ ಮಾಡ್ತೀನಿ, ನರೇಂದ್ರ ವರ್ಸಸ್ ಕೆ ಮೀನಾ ಅನ್ನೋ ಪ್ರಕರಣದಲ್ಲಿ ಏನು ಹೆಂಡತಿ ಆದವಳು ತನ್ನ ಗಂಡನ ತಂದೆ ತಾಯಿಯವರು ಅವ್ರನ್ನ ಸಪ್ರೇಟ್ ಮಾಡೋ ಅಂಥ ಪ್ರಯತ್ನ ಮಾಡಿದಂಥ ಪಕ್ಷದಲ್ಲಿ ಗಂಡನಾದವನು ತನ್ನ ತಂದೆ ತಾಯಿಯ ಜೊತೆ ತನ್ನ ತಂದೆ ತಾಯಿನ ಇವಳು ಸಪ್ರೇಟ್ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಕಾರಣದ ಮೇಲೆ ಡಿವೋರ್ಸನ್ನು ಪಡಿಬೋದು. ಇನ್ನೊಂದು ಪ್ರಕರಣದಲ್ಲಿ ಹೆಂಡತಿ ಆದವಳು ಸಿಂಧೂರನ್ನು ಧರಿಸ್ತಾ ಇರಲ್ಲ, ಸಿಂಧೂರನ್ನು ಇಟ್ಕೊತಾ ಇರಲ್ಲ. ಸೊ ಅದು ಸಹ ಒಂದು ಕ್ರುಯಾಲಿಟಿ ಆಗ್ತದೆ ಅಂತ ಕೋರ್ಟ್ ಹೇಳ್ತದೆ. ಮತ್ತು ಇನ್ನೊಂದು ಮುಂದುವರಿತಾ ಸೊ ಕ್ರುಯಲ್ ವೈಫ್ ಅಂತ ತುಂಬ ಕಠೋರವಾಗಿರ್ತಾರೆ ವ್ಯಕ್ತಿಗಳು. ಭಾಳ ಒಂದು ಸಂದರ್ಭದಲ್ಲಿ ಏನು ಹೆಂಡತಿಯ ನ್ಯೂನ್ಯತೆ ಆಗಿರ್ಬೋದು ಅಥವಾ ಗಂಡನ ನ್ಯೂನ್ಯತೆ ಆಗಿರ್ಬೋದು ಅದನ್ನು ಹೀಯಾಳಿಸೋಂಥದ್ದು ಪ್ರಕರಣಗಳು ನಾವು ನೋಡಿರ್ಬೋದು. ಏನು ಅಂತಂತಂದರೆ ಒಂದು ಪ್ರಕರಣದಲ್ಲಿ ತನ್ಮಯ್ ಮೆಹ್ತಾ ವರ್ಸಸ್ ರಜತ್ ಅರೋರಾ, ಡೆಲ್ಲಿ ಹೈಕೋರ್ಟ್ನಲ್ಲಿ ನಡೆದಂಥ ಪ್ರಕರಣ ಇದು. ಸೊ ಹೆಂಡತಿಯನ್ನು ಮತ್ತು
ಅವನು ಏನಂತ ಕರೀತಾ ಇರ್ತಾನೆ ಅಂತಂದರೆ, ಮೋಟಾ ಹಾತಿ, ಆನೆ ಥರ ಇದೆಯಾ, ಅಷ್ಟು ದಪ್ಪ ಇದೆಯಾ ನೀನು ಅಂತ ಹೀಯಾಳಿಸ್ತಾ ಇರ್ತಾನೆ. ಸೊ ಆ ಒಂದು ನಿಟ್ಟಲ್ಲಿ ಸಹ ಅದು ಒಂದು ಮಾನಸಿಕ ಕ್ರೌರ್ಯ ಆಗ್ತದೆ. ನಾವು ಕೇಳ್ಪಟ್ಟಿರ್ತೀವಿ ಕೆಲವೊಂದು ಏನು ಕಪ್ಪಗಿರ್ತಾರೆ ಮತ್ತು ಬೆಳ್ಳಗಿರ್ತಾರೆ ಅಥವಾ ಕುಳ್ಳಗಿರ್ತಾರೆ. ಸೊ ಆ ಒಂದು ನ್ಯೂನತೆಗಳನ್ನ ಎತ್ತಿ ಆಡೋ ಅಂಥದ್ದು ಸಂದರ್ಭದಲ್ಲಿ ಸಹ ಅದು ಮಾನಸಿಕ ಕ್ರೌರ್ಯ ಆಗ್ತದೆ. ಈ ಒಂದು ಎಲ್ಲ ಸಂದರ್ಭಗಳಲ್ಲೂ ಸಹ ಈ ಒಂದು ಕ್ರೌರ್ಯನ ಆಗಿದ್ದು ಮುಂದುವರಿತಾ ಹೆಂಡತಿ ಒಂದು ಫಿಸಿಕಲ್ ರಿಲೇಷನ್ಶಿಪ್ಗೆ ಒಪ್ತಾ ಇರಲ್ಲ. ಈಗ ಗಂಡನಿಗೆ ಮಕ್ಕಳಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಮಕ್ಕಳು ಮಕ್ಕಳನ್ನು ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ದೈಹಿಕ ಸಂಪರ್ಕಕ್ಕೆ ಬಯಸ್ತಿರ್ತಾನೆ. ಆದರೆ ಹೆಂಡತಿ ಅದನ್ನು ನಿರಾಕರಿಸ್ತಾ ಇರ್ತಾಳೆ. ಅಂಥ ಸಂದರ್ಭವೂ ಸಹ ನಾವು ಡಿವೋರ್ಸ್ನ ತೊಗೊಬೋದಾ ಅಂತ ನಾವು ಪ್ರಶ್ನೆ ಕೇಳಿದ್ರೆ, ಹೌದು, ಅದು ಏನು ಮನುಷ್ಯನ ಒಂದು ಅಥವಾ ಒಂದು ಗಂಡಸಿನ ಒಂದು ಹಂಗರ್ ಆಗಿರ್ತದೆ, ಎಮೋಷ್ನಲ್ ಹಂಗರ್ ಆಗಿರ್ತದೆ ಅಥವಾ ಫಿಸಿಕಲ್ ಹಂಗರ್ ಆಗಿರ್ತದೆ, ಒಂದು ಅವಶ್ಯಕತೆವಾಗಿದ್ದು ಆ ಒಂದು ಫುಲ್ಫಿಲ್ಮೆಂಟ್ ಆಗಲಿಲ್ಲ ಅಂತಂದರೆ ನೋಡಿ, ನಾವು ಈ ಹಿಂದೆ ಒಂದು ನಾನು ವಿಡಿಯೋದಲ್ಲಿ ವ್ಯಾಲಿಡ್ ಮ್ಯಾರೇಜ್ ಅಂತ ಹೇಳಿದ್ದೆ. ಮತ್ತು ವ್ಯಾಲಿಡ್ ಮ್ಯಾರೇಜ್ ಯಾವಾಗ ಆಗ್ತದೆ ಅಂತಂದರೆ, ಮ್ಯಾರೇಜ್ ಅನ್ನೋದು ಯಾವಾಗ ಕಂಪ್ಲೀಟ್ ಆಗ್ತದೆ ಅಂದರೆ ಏನು ಅದು ಕನ್ಸಮೇಷನ್ ಆಗಬೇಕು. ಸೊ ಅದರಲ್ಲಿ ದೈಹಿಕ ಸಂಪರ್ಕ ಆಗಿ ಅದು ಒಂದು ತೃಷೆ ಏನು ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಒಂದಂಥ ಸಂದರ್ಭದಲ್ಲಿ ಏನು ಮ್ಯಾರೇಜು ಕಂಪ್ಲೀಟ್ ಆಗುತ್ತೆ ಅಂತ ಕಾನೂನು ಹೇಳ್ತದೆ. ಅದು ವ್ಯಾಲಿಡ್ ಮ್ಯಾರೇಜ್ ಅಂತ ಹೇಳ್ತದೆ. ಈ ಸಂದರ್ಭದಲ್ಲಿ ಒಂದು ಫಿಸಿಕಲ್ ರಿಲೇಷನ್ಶಿಪ್ಗೆ ಯಾರಾದರೂ ಅಥವಾ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರೋ ಅದನ್ನು ನಿರಾಕರಿಸದ ಅಂಥ ಸಂದರ್ಭದಲ್ಲೂ ಸಹ ಅದು ಕ್ರೌರ್ಯತೆ ಅಥವಾ ಹಿಂಸೆ ಆಗ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟು ವಿದ್ಯಾ ವಿಶ್ವನಾಥನ್ ವರ್ಸಸ್ ಕಾರ್ತಿಕ್ ಬಾಲಕೃಷ್ಣನ್ ಅನ್ನೋ ಒಂದು ಪ್ರಕರಣದಲ್ಲಿ ಏನು ಮೆಂಟಲ್ ಕ್ರೂಯಾಲಿಟಿ, ಫಿಸಿಕಲ್ ರಿಲೇಷನ್ಶಿಪ್ಪನ್ನು ಒಪ್ತಲೇ ಇದ್ದ ಸಂದರ್ಭದಲ್ಲಿ ಬೇರೆ ಆಪೋಸಿಟ್ ಪಾರ್ಟಿಗೆ ಅದು ಮೆಂಟಲ್ ಕ್ರೂಯಾಲಿಟಿ ಆಗ್ತದೆ ಅಂತ ಸ್ಪಷ್ಟೀಕರಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಏನು ಸ್ವಚ್ಛತಾ ಅಭಿಯಾನ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಕೇಳಿರ್ಬೋದು, ಟಾಯ್ಲೆಟ್ ಇಲ್ದಲೇ ಇರೋಂಥ ಫೆಸಿಲಿಟಿಗಳಿರ್ತದೆ. ಅಂಥ ಒಂದು ಪ್ರಕರಣದಲ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ಒಂದು ಮನೆಯಲ್ಲಿ ಟಾಯ್ಲೆಟ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಟಾಯ್ಲೆಟ್ ಇಲ್ಲ ಅಂತ ಹೇಳಿ ಹೆಂಡತಿ ಏನು ಮಾಡ್ತಾಳೆ, ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ. ಸೊ ಆ ಕೋರ್ಟ್ ಏನು ಹೇಳ್ತದೆ ಅಂತಂದರೆ, ಏನು ಹೆಣ್ಣು ಒಂದು ಕಷ್ಟ ಇರ್ತದೆ, ಹೊರಗಡೆ ಹೋಗಿ ಬೈಯರ್ ದೆಸೆಗೆ ಹೋಗೋ ಅಂಥ ಸಂದರ್ಭದಲ್ಲಿ ಕಷ್ಟ ಆಗ್ತದೆ, ಅದು ಒಂದು ಮಾನಸಿಕ ಹಿಂಸೆ ಕೂಡ ಆಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಟಾಯ್ಲೆಟ್ ಇಲ್ಲ ಅಂತಂದರೆ ಗಂಡನ ಮನೆಯಲ್ಲಿ ಅದು ಸಹ ಒಂದು ಮಾನಸಿಕ ಹಿಂಸೆ ಅಂತೇಳಿ ವಿಚ್ಛೇದನ ಪಡ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೊಡ್ತದೆ. ಮತ್ತು ಫಾಲ್ಸ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ, ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತಂದರೆ ಏನು ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ಅಂಥ ಒಂದು ಸುಳ್ಳು ಒಂದಂಥ ವದಂತಿಗಳನ್ನ ಹಬ್ಸೋದು ಅಥವಾ ಒಂದು ಚಾರಿತ್ರ ಒಂದು ಹಾನಿ ಮಾಡೋ ಅಂಥದ್ದು. ಅಂಥ ಸಂದರ್ಭದಲ್ಲೂ ಸಹ ಒಂದು ಮಾನಸಿಕ ಹಿಂಸೆ ಆಗ್ತದೆ ಅಂಥೇಳಿ ಸಾಕಷ್ಟು ತೀರ್ಪುಗಳನ್ನು ಕೊಟ್ಟಿದ್ದೆ. ಸೊ ಈ ಎಲ್ಲ ಒಂದು ನಿಟ್ಟಿನಲ್ಲಿ ಹಿಂದೂ ವಿವಾಹ ಕಾಯ್ದೆ ಅಲ್ಲಿ ನಾವು ಡಿವೋರ್ಸನ್ನು ಪಡ್ಕೊಬೋದು. ಕೊನೆಯದಾಗಿ ಸೊ ಎಲ್ಲ ಒಂದು ಪ್ರಕರಣಗಳಲ್ಲೂ ಎಲ್ಲ ಒಂದು ಸಂದರ್ಭಗಳಲ್ಲೂ ನಾವು ವಿಚ್ಛೇದನ ಪಡ್ಕೊಬೋದಾ ಅಂತ ಕೇಳಿದ್ರೆ, ಎಲ್ಲ ಸಂದರ್ಭಗಳಲ್ಲೂ ಅಲ್ಲ. ನಾವು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದಾಗ ಆ ಅರ್ಜಿನ ಪರಿಶೀಲಿಸುತ್ತೆ ಕೋರ್ಟು. ಪರಿಶೀಲಿಸಿ ಇದು ನಾರ್ಮಲ್ ವೇರ್ ಆ್ಯಂಡ್ ಟೇರ್ ಆಫ್ ಮ್ಯಾರಿಟಲ್ ಲೈಫ್, ಈ ಎಲ್ಲ ಒಂದು ವಿವಾಹಗಳಲ್ಲಿ ಇದು ಸರ್ವೇ ಸಾಮಾನ್ಯ, ಗಂಡ ಹೆಂಡತಿ ಕಿತ್ತಾಡ್ತಾರೆ, ಅದು ಸರ್ವೇ ಸಾಮಾನ್ಯ ಆಗಿದ್ದು ಎಲ್ಲ ಒಂದು ಜೀವನ ಒಂದು ವ್ಯವಸ್ಥೆಯಲ್ಲಿ ಬಂದು ಹೋಗುವಂಥ ಒಂದು ಪ್ರಕರಣಗಳು ಅಥವಾ ಒಂದು ಏನು ಕಿತ್ತಾಟಗಳು ಆ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ಡಿವೋರ್ಸನ್ನು ಪಡ್ಕೊಳೋದಕ್ಕಾಗೋದಿಲ್ಲ. ಮತ್ತು ಮ್ಯಾರೇಜ್ ಅನ್ನೋದು ಇಟ್ಸ್ ಅ ಬಿಗಿನಿಂಗ್ ಆಫ್ ಅನ್ಎಂಡಿಂಗ್ ಕಾಂಪ್ರಮೈಸಸ್ ಅಂತಂದರೆ ನೋಡಿ, ಮ್ಯಾರೇಜಲ್ಲಿ ಒಂದು ಮ್ಯಾರೇಜ್ ರಿಲೇಷನ್ಶಿಪ್ ಉಳಿಬೇಕಾದ್ರೆ ಕೆಲವೊಂದು ಸಿದ್ಧಾಂತಗಳನ್ನ ಫಾಲೋ ಮಾಡಬೇಕಾಗ್ತದೆ. ಯಾವ್ಯಾವು ಅಂತಂದರೆ ಅಕ್ಸೆಪ್ಟೆನ್ಸ್, ಅಡ್ಜಸ್ಟ್ಮೆಂಟ್ ಆ್ಯಂಡ್ ಅಪ್ರಿಸಿಯೇಷನ್ ಅಂತ. ಇದು ಒಂದು 3A ಪ್ರಿನ್ಸಿಪಲ್. ಇದು ಎಲ್ಲ ರಿಲೇಷನ್ಶಿಪ್ ನಾವು ಈ ಉಳಿಬೇಕಾದ್ರೆ ಈ ಒಂದು ಟೆಕ್ನಿಕ್ ಅಥವಾ ಅದನ್ನು ಫಾಲೋ ಮಾಡಬೇಕಾಗ್ತದೆ. ಯಾವುದು ಅಂದರೆ ಅಡ್ಜಸ್ಟ್ಮೆಂಟ್, ಅಪ್ರಿಸಿಯೇಷನ್ ಹಾಗೂ ಅಕ್ಸೆಪ್ಟೆನ್ಸ್ ಅಂತ. ಈಗ ಒಬ್ಬ ವ್ಯಕ್ತಿನ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ, ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಮ್ಯಾರೇಜ್ ಅನ್ನೋದು ಭಾಳ ಒಂದು ಫ್ಯಾಮಿಲಿ ಅನ್ನೋ ಒಂದು ವ್ಯವಸ್ಥೆನ ನಾವು ತೊಗೊಂಡ್ರೆ
ಮ್ಯಾರೇಜ್ ಅನ್ನೋದು ಫೌಂಡೇಶನ್ ಆಗ್ತದೆ. ಹಾಗಾಗಿ ಮ್ಯಾರೇಜ್ ಅನ್ನೋದು ಭಾಳ ಒಂದು ಅವಶ್ಯಕತೆ ಆಗಿರ್ತದೆ. ಹಾಗೂ ಮಕ್ಕಳಾಗಿರೋ ಅಂಥ ಸಂದರ್ಭದಲ್ಲಿ ಡಿವೋರ್ಸನ್ನು ಪಡ್ಕೊಳ್ಳೋದು ಅಷ್ಟು ಸೂಕ್ತ ಆಗಿರೋದಿಲ್ಲ. ಯಾಕೆಂದರೆ ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ. ಸೊ ಹಾಗಾಗಿ ಮಕ್ಕಳ ಇದ್ದಂಥ ಸಂದರ್ಭದಲ್ಲಿ ಆದಷ್ಟೂ ಸಹ ಈ ಒಂದು ಅಡ್ಜಸ್ಟ್ಮೆಂಟು, ಅಕ್ಸೆಪ್ಟೆನ್ಸು ಮತ್ತು ಅಪ್ರಿಸಿಯೇಷನ್, ಆ ಒಂದು ಸೈದ್ಧಾಂತಿಕ ಒಂದು ವೈಜ್ಞಾನಿಕವಾದಂಥ ಒಂದು ಆಧಾರದ ಮೇಲೆ ಜೀವನ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಬೇಗ ಡಿವೋರ್ಸನ್ನು ಪಡ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ. ಹಾಗೂ ಮತ್ತು ಮ್ಯಾರೇಜ್ ಅಂದಿದ ತಕ್ಷಣ ಡಿವೋರ್ಸ್ ಅನ್ನೋದು ಅದು ಬಗ್ಗೆ ಯೋಚನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ಇವತ್ತು ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.